ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನ ಸತ್ರದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇಂದಿನ 8ನೇ ದಿವಸದ ಪ್ರವಚನ ಪ್ರಾರಂಭ ಆಗಲಿಕ್ಕಿದೆ. ನಿನ್ನೆ ದಿವಸ ನಾವು ವಿಶೇಷವಾಗಿ ಮಹಾತ್ಮರ ನಿಂದನೆಯನ್ನು ಸರ್ವಥಾ ಮಾಡಬಾರದು ಎಂದು ತಿಳಿಸುವಂತಹ ದಕ್ಷಾಧ್ವರದ ಪ್ರಸಂಗದ ಬಗ್ಗೆ ಚಿಂತನೆ ಮಾಡಿದ್ವಿ. ಇಂದು ಮತ್ತೆ ಮುಂದುವರಿದ ಪ್ರವಚನ ನಡೆಯಲಿದೆ. ವಿಶೇಷವಾಗಿ ಇಂದಿನ ಸಂಪೂರ್ಣ ಒಂದು ದಿನದ ಸೇವೆಯನ್ನು ಹಾವೇರಿಯ ಗುರುರಾಜ್ ಭಾದ್ರಿ ಇವರು ಸಲ್ಲಿಸಿದ್ದಾರೆ. ಅವರಿಗೆ ಪರಮಾತ್ಮ ವಿಶೇಷವಾದಂತಹ ಆಯುರ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಪಾಪಾವಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘಃ ಗೋಪಾಲ ಬಾಲ ಕೃಪಯಾ ಸ್ವಯಂ ನ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವ ನಿಮಗಾಹ ನಮ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೆ ವಾ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಪ್ರಕಟೀಕೃತ ಟೀಕೋಕ್ತಿಃ ಮರ್ಕಟೀಕೃತಮಾಯಿರಾಟ್ ಚರ್ಕೃತಾತ್ ವ್ಯಾಸತತ್ವಜ್ಞಮಸ್ಕರೀಂದ್ರ ಕೃಪಾಂ ಮಯಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ ಆಗತಾದಿತ್ರಿಕಾಲಗ್ನಮಾಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ
जगतीतलविख्यातं जगन्नाथगुरुं भजे श्रीशाङ्घ्रिसेवकं नित्यं भूसुराग्रकुलोद्भवं वासमादिशिलाक्षेत्रं शेषदासगुरुं भजे चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिः ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ ಚಿಂತನೆಯಲ್ಲಿ ನಿನ್ನೆ ದಿವಸ ಮಹನ್ನಿಂದಾವರ್ಜನ ಅಂಥೇಳಿ ಮಹಾತ್ಮರ ವೈಷ್ಣವೋತ್ತಮರ ನಿಂದೆ ಅವರ ದ್ರೋಹ ಮಾಡಿದ್ವಿ ಅಂತಂದರೆ ಅಂಥ ಮಾಡಿರ್ತಕ್ಕಂತಹ ವ್ಯಕ್ತಿಯ ತಲೆಯೇ ಉರುಳಿ ಹೋಗ್ತದೆ ಅನ್ನುವ ಅಂಶವನ್ನು ಶ್ರೀಮದ್ ಭಾಗವತಕಾರರು ಹೇಗೆ ನಿರೂಪಣೆ ಮಾಡಿದ್ದಾರೆ ಅನ್ನುವ ಚಿಂತನೆ ಆಯಿತು. ಇದಾದ ಮೇಲೆ ಮುಂದೆ ಚತುರ್ಥ ಸ್ಕಂದದಲ್ಲಿ ಬರ್ತಕ್ಕಂತಹ ಎರಡನೆಯ ಬಹುಮುಖ್ಯವಾದ ವಿಷಯ ಸ್ವಯಂಭುವ ಮನುವಿನ ಮತ್ತೊಂದು ವಂಶದ ಕವಲಿನ ಕಥನ. ಅಲ್ಲಿ ಧ್ರುವರಾಯರ ಚರಿತ್ರೆ ಬರ್ತದೆ. ಅದನ್ನು ನಿರೂಪಣೆ ಮಾಡೋ ಕಾಲಕ್ಕೆ ಹೇಳ್ತಾರೆ, ಮೈತ್ರೇಯರು ವಿದುರರಿಗೆ ಉಪದೇಶ ಮಾಡುವ ಸಂದರ್ಭದೊಳಗೆ ಹೇಳೋದು, ಸನಕಾದ್ಯ ನಾರದಶ್ಚರುಭುರ್ಹಂಸೋರುಣೋ ಯತಿ ನೈತೆ ಗ್ರಹಾನ್ ಬ್ರಹ್ಮಸುತ ಅವಸನ್ನೂರ್ಧ್ವರೇ ತಸಃ. ಈ ಬ್ರಹ್ಮದೇವರ ಪುತ್ರರಲ್ಲಿ ಸನಕಾದಿಗಳು, ನಾರದರು, ರುಭು, ಹಂಸ, ಅರುಣ, ಯತಿ ಅಂತಕ್ಕಂಥ ಮಕ್ಕಳೆಲ್ಲರೂ ಕೂಡ ಅವರು ಯಾರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡದೇ ಸನ್ಯಾಸಿಗಳ ಹಾಗೆ ತಿರುಗಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಸನ್ಯಾಸ ಸ್ವೀಕಾರ ಮಾಡಿ ಪ್ರಜಾ ಸಂತತಿಯನ್ನು ಮುಂದುವರಿಸಲಿಲ್ಲ ಅಂತ. ಅವರೆಲ್ಲರೂ ಕೂಡ ಹಾಗೆ ಬ್ರಹ್ಮಚಾರಿಗಳ ಹಾಗೆ ಇರಲಿಕ್ಕೆ ಪ್ರಾರಂಭ ಮಾಡಿದಾಗ ಕೊನೆಗೆ ಮುಂದೆ ಈ ಸ್ವಯಂಭೂಮನ ಮನುವಿನ ವಂಶದ ವಿಸ್ತಾರ ಹೇಳ್ತಾ ಬಂದಾಗ ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂಥ, ಅಂದರೆ ಅಲ್ಲಿ ಹಿಂದೆ ಯಾರ್ಯಾರು ಹುಟ್ಟಿದ್ರು ಅಂತೆಲ್ಲ ಅಧರ್ಮ, ಇವತ್ತೇನು ಮೋಸ ಅದೆಲ್ಲ ಹೇಳ್ತೀವಲ್ಲ, ಅದನ್ನು ಕೂಡ ಯಾರಿಂದ ಸೃಷ್ಟಿ ಆಯಿತು ಅಂತ ಅದರ ಕವಲಿನ ಬಗ್ಗೆ ಹೇಳ್ತಾ ಬಂದಾಗ ಮುಂದೆ ಈ ಪ್ರಿಯವ್ರತ, ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು. ವಿಶೇಷ ಏನು ಅಂತಂದರೆ ಈ ಇಬ್ಬರು ಗಂಡು ಮಕ್ಕಳಲ್ಲೂ ಪರಮಾತ್ಮನ ದಿವ್ಯ ಸನ್ನಿಧಾನ ಇತ್ತು ಅಂತ. ರಾಜರಾಜೇಶ್ವರ ಅಂತ ಪರಮಾತ್ಮನೊಂದು ರೂಪ ಇದೆ. ರಾಜರಾಜೇಶ್ವರ ಅವತಾರ ಅಂತ ದೇವರ ಅವತಾರ ಇಲ್ಲ, ಅದೊಂದು ರೂಪ ಇದೆ. ಆ ರೂಪ ಅವತಾರ ಮಾಡಿ ಕೆಲಸ ಮಾಡಲಿಲ್ಲ, ಇದರ ಒಳಗೆ ಆವಿಷ್ಟರಾಗಿದ್ದು ಭೂಮಿಯನ್ನು ಸಮರ್ಥವಾಗಿ ಆಳಿರ್ತಕ್ಕಂತಹ ಚಕ್ರವರ್ತಿಗಳವರು. ಅಂಥ ಸಮರ್ಥವಾಗಿ ಆಳಲಿಕ್ಕೆ ಶಕ್ತಿ ಕೊಟ್ಟದ್ದೇ ಪರಮಾತ್ಮನ ರಾಜರಾಜೇಶ್ವರ ಅನ್ನುವ ರೂಪ ಅಂತ ಅದರ ಬಗ್ಗೆ ಹೇಳ್ತಾರೆ. ಅಂಥ ಅದ್ಭುತವಾದ ಇಬ್ಬರು ಮಹಾರಾಜರು, ಹರೇರ್ ಅಂಶಾಂಶ ಜನ್ಮನಃ, ಹರಿಯ ಅಂಶದಿಂದ ಅವತಾರ ಮಾಡಿರ್ತಕ್ಕಂಥವ್ರು ಅಂತ ಹೇಳಿ, ಪರಮಾತ್ಮನ ಅವತಾರ ಅಲ್ಲ, ಪರಮಾತ್ಮನ ಆವೇಶದಿಂದ ಕೂಡಿರ್ತಕ್ಕಂಥವ್ರವರು ಅಂತ ಅವ್ರ ಬಗ್ಗೆ ಹೇಳ್ತಾ ಬಂದಾಗ, ಸ್ವಯಂಭುವ ಮನುವಿನ ಚಿಕ್ಕ ಮಗ ಉತ್ತಾನಪಾದ ಮಹಾರಾಜ. ಆ ಉತ್ತಾನಪಾದನ ಚರಿತ್ರೆಯನ್ನು ಹೇಳ್ತಾ, ಅವನಿಗೆ ಸುನೀತಿ, ಸುರುಚಿ ಅಂತ ಪತ್ನಿಯರು. ಎರಡನೇ ಹೆಂಡತಿ ಮೇಲೆ ಬಹಳ ಮೋಹ ಅಂತ ಅವನಿಗೆ. ಸುರುಚಿ ಅವಳು ಹೇಗೆ ಹೇಳ್ತಾಳೋ ಹಾಗೇ ಇವನು ಕೇಳೋನಂತೆ. ಅಂಥ ಸಂದರ್ಭದೊಳಗೆ ಇಬ್ಬರಿಗೂ ಒಂದೊಂದು ಗಂಡು ಮಕ್ಕಳು. ದೊಡ್ಡವಳಿಗೆ ಧ್ರುವರಾಯ ಮಗ, ಚಿಕ್ಕವಳಿಗೆ ಉತ್ತಮ ಅಂತ ಮಗ. ಆ ಸಂದರ್ಭದೊಳಗೆ ಒಂದು ದಿವಸ ಸಾಮಾನ್ಯ ಮಕ್ಕಳು ಆಟ ಆಡ್ತಾ ಇರ್ತಾವೆ, ತಂದೆ ಕೂತಿರ್ತಾನಂತೆ ಎಲ್ಲ ರಾಜ್ಯಭಾರದ ಕಾರ್ಯವನ್ನು ಮುಗಿಸಿ ಆಟ ಆಡೋ ಕಾಲಕ್ಕೆ
ಉತ್ತಮ ಬಂದ ಅಪ್ಪನ ತೊಡೆ ಮೇಲೆ ಕೂತಿದ್ದ. ತಮ್ಮ ಕೂತ್ಕೊಂಡಿದ್ದಾನಲ್ಲ, ನಾನು ಕೂಡಬೇಕು ಅಂತ ಸಣ್ಣ ಹುಡುಗ ಧ್ರುವರಾಯ, ಏನು 6 ವರ್ಷದ ಮಗು ಬಂದಿದೆ ಕೂಡ್ಲಿಕ್ಕೆ ಅಂತ ಬಂದಾಗ ರಾಜ ಏರಿಸ್ಕೊಳ್ಳಿಲ್ಲ ಅಂತ. ಯಾಕೆ ಅಂತಂದರೆ 2ನೇ ಹೆಂಡತಿ ಪಕ್ಕದಲ್ಲಿದ್ಲು. ಅವಳು ಏನಂದು ಬಿಡ್ತಾಳೆ, ಸವತಿ ಮಗನನ್ನು ಏರಿಸ್ಕೊಂಡ್ರೆ ಅಂತ ಅಂದ್ಕೊಂಡು ರಾಜ ತಥಾ ಚಿಕೀರ್ಷಮಾಣಂತಂ ಏರಿಸ್ಕೊಳ್ದೆ ದೂರ ತಳ್ಳಿದಾಗ ಆವಾಗ ಸುರುಚಿ ಹೇಳೋ ಮಾತೇನು ಅಂತಂದರೆ, ಕಂದ ನೀನು ರಾಜನ ತೊಡೆ ಆಗಲಿ ರಾಜನ ಸಿಂಹಾಸನ ಆಗಲಿ ಏರ್ತಕ್ಕಂತಹ ಯೋಗ್ಯತೆ ನಿನ್ನಲ್ಲಿಲ್ಲ. ಯಾಕಂದರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ವಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಆಗಿದ್ದಿ ಅಂತಂದ್ರೆ ಆ ಯೋಗ್ಯತೆ ಸ್ವಾಭಾವಿಕವಾಗಿ ಬರ್ತಾ ಇತ್ತು. ನಾನು ಹೊಟ್ಟೆಯಲ್ಲಿ ಹುಟ್ಟಿದೇ ಇರೋ ಕಾರಣಕ್ಕೆ ಸಿಂಹಾಸನ ಅಲ್ಲ, ನಿಮ್ಮ ಅಪ್ಪನ ತೊಡೆನೂ ಕೂಡ ಏರೋ ಯೋಗ್ಯತೆ ನಿನಗಿಲ್ಲ. ನಿನಗೇನಾದರೂ ಅದು ಬೇಕು ಅಂತಂದರೆ ತಪಸಾರಾಧ್ಯ ಪುರುಷಂ ತಸ್ಯೈವ ಅನುಗ್ರಹೇಣಮೇ, ದೇವರನ್ನು ಒಲಿಸ್ಕೊಂಡು ತಪಸ್ಸು ಮಾಡಿ ಅವನ ಅನುಗ್ರಹವನ್ನು ಪಡ್ಕೊಂಡು ಬಂದಿ ಅಂತಂದರೆ ಅದು ಅನುಗ್ರಹ ಪಡ್ಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿ ಅಂತಂದರೆ ನಿನಗಿಷ್ಟೆಲ್ಲ ಸುಖ ಸೌಭಾಗ್ಯಗಳು ದೊರಕ್ತದೆ, ಅಲ್ಲಿವರೆಗೂ ನೀನು ಹತ್ಲಿಕ್ಕೆ ಹೋಗಬೇಡ ಅಂತ ಬಾಯಿ ಮಾತಿಗೆ ಸುಮ್ಮನೆ ಅಂದ್ಲು ಅಷ್ಟೇ. ಆದರೆ ಆ ಕೂಸಿಗೆ ಅದು ಎಷ್ಟು ಪರಿಣಾಮ ಆಯಿತು ಅಂದರೆ ಅದನ್ನು ಹೇಳ್ತಾರೆ, ಶ್ವಸನ್ ಋಷಾ ದಂಡಹತೋ ಯಥಾಹಿ. ಆ ಮಲತಾಯಿ ಮಾತು ಕೇಳಿ ಕೋಲಿಂದ ರಪ್ಪಂತ ಹೊಡೆದ್ರೆ ಸರಿದಾಡುವ ಹಾವಿಗೆ ಎಷ್ಟು ಕೋಪ ಬರ್ತದಲ್ಲ ಅಷ್ಟು ಕೋಪ ಬಂತಂತ ಇವನಿಗೆ. ಚರಕ್ಕನೆ ಸಿಟ್ಟೇರಿಬಿಡುತ್ತೆ ಆ ಕೂಸಿಗೆ. ಏನಿದು, ನಮ್ಮ ಹಡದ ತಂದೆ ತೊಡೆ ಮೇಲೆ ನಾನು ಹತ್ತಿ ಕೂಡಬೇಕು ಅಂತಂದ್ರೆ ಚಿಕ್ಕಮ್ಮ ಹಿಂಗೆ ಅಂತ ಇದ್ದಾಳಲ್ಲ ಅಂತ ಅಳುನೇ ಬಂದ್ಬಿಡುತ್ತಂತ. ಏನು ಮಾತಾಡ್ಲಿಕ್ಕೆ ಸಾಧ್ಯ? 6 ವರ್ಷದ ಕೂಸು ಅಳ್ತಾ ಅಳ್ತಾ ತುಟಿ ಎಲ್ಲ ಪಾಪ ಅದರ್ತಾ ಇದೆ, ಬಿಕ್ಕಿ ಬಿಕ್ಕಿ ಹತ್ಕೋತ ಬಂತಂತ ಅವ್ರ ಅಮ್ಮನ ಹತ್ರ. ಬಂದಾಗ ಅಮ್ಮನ ಹತ್ರ ಎಲ್ಲ ಬಂದು ಹೇಳ್ತಾನೆ, ಅಮ್ಮ ಹಿಂಗಾಯ್ತು, ಚಿಕ್ಕಮ್ಮ ಹಿಂಗೆ ಅಂದ್ಬಿಟ್ಲಮ್ಮ, ನಾನು ಏನು ಮಾಡಬೇಕು, ನನಗೆ ಕೋಪ ಬರ್ತಾ ಇದೆ ಅಮ್ಮ, ಇಷ್ಟು ದುಃಖ ಆಗಿ ಅಂತ ಕೂಸಂದ್ರೆ ಆ ತಾಯಿಯ ಹೃದಯ ಎಂಥದ್ದು ಅಂದರೆ ಅವಳು ಹೇಳ್ತಾಳೆ, ಮಗು ಯಾವತ್ತೂ ನಿಂಗೆ ಚಿಕ್ಕಮ್ಮ ಹಿಂಗೆ ಅಂದ್ಲು ಅಂತ ಕೇಡ್ ಬಯಸ್ಲಿಕ್ಕೆ ಹೋಗಬೇಡ. ಮಾಮಂಗಲಂ ತಾತ ಪರೇಶು ಮಂಸ್ತ ಭುಂಕ್ತೆ ಜನೋ ಯತ್ ಪರ ದುಃಖದಸ್ತತ್. ಚಿಕ್ಕಮ್ಮ ಹೀಗಂದ್ಲು ಅಂತ ಅಂದ್ಕೊಂಡು ನೀನು ಚಿಕ್ಕಮ್ಮನ ಮೇಲೆ ಕೋಪ ಮಾಡಿಕೊಂಡು ಅವಳಿಗೆ ಕೆಟ್ಟದಾಗಲಿ ಕೇಡಾಗಲಿ ಅಂತ ಯಾವತ್ತೂ ಬಯಸ್ಲಿಕ್ಕೆ ಹೋಗಬೇಡ. ನಾವು ಇನ್ನೊಬ್ಬರಿಗೆ ಕೇಡನ್ನು ಎಣಿಸಿದ್ವಿ ಅಂತಂದ್ರೆ ಮತ್ತೆ ನಾವು ಅದನ್ನು ನೋಡಬೇಕಾಗ್ತದೆ, ದೇವರ ಫಲ ತೆಗೆದಿಡ್ತಾನೆ. ಅವನು ಮಾಡಿದ, ಹೌದು ಆಯ್ತು ಆಗಲಿ, ಆದರೆ ಚಿಕ್ಕಮ್ಮ ನಿನಗೆ ಬೈಯೋದ್ರ ಮೂಲಕ ಒಂದು ಮಾತನ್ನು ಹೇಳಿದಾಳೆ. ಏನು ಅಂದರೆ, ನನ್ನ ಮಗನಂತೆ ತೊಡೆ ಇರಬೇಕು ಅಂತಂದರೆ ತಪಸಾರಾಧ್ಯ ಪುರುಷಂ ಅಂತೇನು ಭಗವಂತನ ಆರಾಧನೆ ಮಾಡಿ ಬರಬೇಕು ಅಂದ್ಲಲ್ಲ, ಅದು ತುಂಬ ಉತ್ತಮವಾದ ಮಾತು. ಅದಕ್ಕೆ ನಾನಾಗಲಿ ನಿನಗೇನು ಹೇಳ್ತೀನಿ ಅಂದರೆ, ಆರಾಧಯ ಅಧೋಕ್ಷಜ ಪಾದಪದ್ಮಂ ಯದೀಚ್ಛಸೆ ಧ್ಯಾಸನ ಉತ್ತಮೋ ಯಥಾ. ಒಳ್ಳೆ ಸ್ಥಾನ ಬೇಕು ನಿನಗೆ, ಗೌರವಗಳು ಬೇಕು ಅಂತಂದರೆ ಭಗವಂತನ ಸೇವೆಯನ್ನು ನೀನು ಹೋಗಿ ಮಾಡು ಅಂತ ತಾಯಿ ಹೇಳಿದ್ಲಂತೆ. ಬೇರೆ ತಾಯಿ ಯಾರಾದರೂ ಆಗಿದ್ದರು ಅಂತಂದರೆ ಹೋಗಿ ಮೊದಲು ಜಗಳ ಆಡಿ ಬಡಿದು ಗಿಡದು ಮಾಡಿ ಏನೇನೋ ಅಧ್ವಾನ ಆಗಿ ಹೋಗ್ತಿತ್ತು. ಆದರೆ ಸುನೀತಿಯ ಮನಸ್ಸು ಅಂಥದ್ದಲ್ಲ. ಯಾಕೆಂದರೆ ಅವಳು ಅನಾದರಕ್ಕೊಳಗಾಗಿದ್ಲು ಮನೆಯಲ್ಲಿ. ಅವಳ ಸವತಿಯನ್ನು ಮದುವೆಯಾಗಿ ಗಂಡ ಬಂದಾಗಲಿಂದಲೂ ಕೂಡ ಇವಳ ಕಡೆ ಗಮನ ಇದ್ದಿಲ್ಲ, ತುಂಬ ಅನಾದರ ಆಗಿತ್ತು, ನೋವುಂಡಿದ್ಲು. ಆದರೆ ನಾವು ಎಷ್ಟರ ಮಟ್ಟಿಗೆ ಅಲ್ಲಿ ದ್ವೇಷ ಸಾಧಿಸಿದ್ರು ಕೂಡ ಅದು ಫಲಕಾರಿ ಆಗೋದಿಲ್ಲ ಅಂತ ಪಕ್ವವಾದ ಹೃದಯಕ್ಕೆ ಗೊತ್ತಿತ್ತು. ಅದಕ್ಕೆ ಮೊರೆ ಇಟ್ಟರೆ ಭಗವಂತನಿಗೆ ಮೊರೆ ಇಡಬೇಕು, ಕೊಟ್ಟರೆ ಅವನೇ ಕೊಡ್ತಾನೆ ಅನ್ನುವ ದೀಕ್ಷೆ ಆ ಹೆಣ್ಣುಮಗಳ ಮನಸ್ಸಲ್ಲಿ ಬಂದಿದ್ದಕ್ಕೆ ಕೂಸಿಗೆ ಹೇಳ್ತಾಳೆ ಸರಿ ಅಂತ. ಈ ಸಣ್ಣ ಹುಡುಗ ಹೊರಟೇ ಬಿಟ್ಟ, 6 ವರ್ಷದ ಕೂಸು ಹೊರಟು ಬಿಟ್ಟ. ಹೊರಟು ಕೂಡಲೇ ಹಾಗೆ ಕಾಡಿಗೆ ಹೋಗ್ತಾ ಇದ್ದಾನೆ. ಒಟ್ಟು ಕಾಡಿಗೆ ಹೋಗಿ ದೇವರನ್ನ ಸೇವನೆ ಮಾಡ್ಕೊಂಡು ಬಾ ಅಂತಂದಿದ್ದಕ್ಕೆ ಹೋಗ್ತಾ ಇದ್ದಾನೆ. ಹೋಗುವ ಕಾಲಕ್ಕೆ ಸರಿಯಾಗಿ ಆ ನಾರದ ಮುನಿಗಳು ಆ ಸ್ಥಳದಲ್ಲಿ ಸನ್ನಿಹಿತರಾಗಿದ್ದಾರೆ. ಅದು ಹೆಂಗೆ ಬಂದರು ಅಂದರೆ, ನಾರದಸ್ತದುಪಾಕರ್ಣ್ಯ ಜ್ಞಾತ್ವಾ ಚಾಸ್ಯ ಚಿಕೀರ್ಷಿತಂ ಸ್ಪೃಷ್ಟ್ವಾ ಮೂರ್ಧನ್ಯ ಗಘ್ನೇನ ಪಾಣಿನಾ ಪ್ರಾಹ ವಿಸ್ಮಿತಃ. ನಾರದರಿಗೆ ಬರ್ಲಿಕ್ಕೆ ಕಾರಣ ಏನು ಅಂದರೆ, ಅದೊಂದು ವಿಲಕ್ಷಣವಾದ ಯೋಗ ಸಾಮರ್ಥ್ಯ ಇತ್ತಂತವರಲ್ಲಿ. ಏನು ಅಂದರೆ ದೂರ ಶ್ರವಣತ್ವ ಅಂತ ಒಂದು ಗುಣ. ದೂರದಲ್ಲಿ ಎಷ್ಟೇ ದೂರ, ಈ ಬ್ರಹ್ಮಾಂಡದೊಳಗೆ ಎಷ್ಟು ದೂರ ಇದ್ದರೂ ಕೂಡ ಅವರಿಗೆ ಎಲ್ಲಿ ಯಾರೇನು ಮಾತಾಡಿದ್ರು ಕೇಳಿಸ್ತಕ್ಕಂತಹ ಒಂದು ಅಪೂರ್ವವಾದ ಸಿದ್ಧಿಯನ್ನು ಬ್ರಹ್ಮದೇವರು ಕೊಟ್ಟಿರ್ತಾರಂತ ನಾರದರಿಗೆ. ಅದಕ್ಕೋಸ್ಕರ ನಾರದರ ಚರಿತ್ರೆಯಲ್ಲಿ ಆ ಥರದ್ದೊಂದು ದೊಡ್ಡ ದೊಡ್ಡವರಿಗೆ ಯೋಗಿಗಳಿಗೆಲ್ಲ ಆ ಥರದ ಲಕ್ಷಣ ಇರ್ತದೆ. ಇಬ್ರಾಂಪುರ ಅಪ್ಪ ಅವರ ಚರಿತ್ರೆಯಲ್ಲೂ ಇಂಥದ್ದೊಂದು ಪ್ರಸಂಗ. ಸಣ್ಣ ವಯಸ್ಸಲ್ಲಿ ಏನು ಓದ್ತಾ ಇರೋದಿಲ್ಲ ಅಂತ ಮನೆಯಲ್ಲಿ ತಂದೆ ಬಹಳ ಸಿಟ್ಟಾಗಿ ಬಿಡ್ತಾರೆ. ಏನು ಕೂಸು ನೀನೇನು ಓದೋದಿಲ್ಲ ಅಂತ ತುಂಬ ಮನಸ್ಸಿಗೆ ತಂದೆಗೆ ಬೇಜಾರಾದಾಗ ಅಹೋಬಲಾಚಾರರು ಅಂತ ಮಗನಿಗೆ ಬೈದಾಗ ಸಣ್ಣ ಹುಡುಗ ಬಂದು ಕಾಡಿಗೆ ಹತ್ಕೋದು ಕೂತು ಬಿಡ್ತಾನಂತ. ಏನು ಮಾಡಬೇಕಿದ್ದು ಅಂತ ಇಬ್ರಾಂಪುರದ ಹತ್ರ ಊರು ಹೊರಗಿದ್ದ ದಟ್ಟವಾದ ಕಾಡಲ್ಲಿ ಒಂದು ಗಿಡದ ಕೆಳಗೆ ಹತ್ಕೋದು ಕೂತ್ಬಿಟ್ಟಿದ್ದಾನೆ, ಮನೆಗೆ ಹೋಗೋದಿಲ್ಲ ಅಂತ. ಆವಾಗ ಬಂದು ಯಾಕೆ ಅಳ್ತಾ ಇದ್ದಿ, ಏನು ಕಥೆ, ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೂರ ಬಂದಿದ್ಯಲ್ಲ ಅಂತ ಯಾರೊಬ್ಬರು ಬಂದು ಮಾತಾಡಿಸಿ ಆದಮೇಲೆ ಇಲ್ಲ ಹಿಂಗಾಗಿದೆ, ನಾನು ಓದು ಅಂತಾರೆ, ನನಗೇನು ತಲೆಗೆ ಹತ್ತುತ್ತಾ ಇಲ್ಲ ಓದಿದರೆ, ಅದಕ್ಕೆ ಏನು ಮಾಡಬೇಕು ಅಂತ ತುಂಬ ಮಗು ಅಂದರೆ ಸಣ್ಣ ವಯಸ್ಸಿನ ಕೃಷ್ಣಾಚಾರ್ಯರು ತುಂಬ ದುಃಖ ತೋಡ್ಕೊಂಡಾಗ ಎಲ್ಲಿ ಬಾಯಿ ತೆಗಿ ಅಂತ ಬಾಯನ್ನು ತೆಗೆಸಿ ನಾಲಿಗೆ ಮೇಲೆ ಬೀಜಾಕ್ಷರ ಬರೆದ್ರಂತೆ.
ಓಂಕಾರದ ಬೀಜಾಕ್ಷರವನ್ನು ಬರೆದು ಎಲ್ಲ ಒಳ್ಳೇದಾಗ್ತದೆ ಹೋಗು ಅಂತ ತಲೆ ಮೇಲೆ ಪ್ರೀತಿಯಿಂದ ಕೈ ಆಡಿಸಿ ಕಳಿಸ್ಬಿಟ್ರಂತೆ. ಯಾರು ನೀವು ಅಂತ ಕೇಳಿದ್ರೆ ಅವರು ಸಾಕ್ಷಾತ್ ಅಶ್ವತ್ಥಾಮಾಚಾರ್ಯರೇ ಬಂದಿದ್ರಂತೆ. ಎಲ್ಲಿ ಮಹಾನುಭಾವನಿಗೆ ಒಳ್ಳೆ ಸಾಧಕನಾಗ್ತಕ್ಕಂತಹ ಯೋಗ್ಯತೆ ಯಾವ ಚೇತನಕ್ಕಿರುತ್ತದೋ ಅವ್ರನ್ನ ಉದ್ಧಾರ ಮಾಡಬೇಕಂದ್ರೆ ಸೋತ್ತಮರನ್ನ ಭಗವಂತ ಕಾಲಕಾಲಕ್ಕೆ ಕಳಿಸ್ತಾನಂತೆ. ಅದಕ್ಕೆ ತಕ್ಕ ಹಾಗೆ ಜ್ವಲಂತವಾದ ನಿದರ್ಶನ ಸಾಕ್ಷಾತ್ ಅಶ್ವತ್ಥಾಮಾಚಾರ್ಯರಿಂದನೇ ಬೀಜಾಕ್ಷರ ಬರೆಸ್ಕೊಂಡು ಆಮೇಲೆ ಎಂಥ ಪ್ರಖ್ಯಾತಿ ಪಡೆದ್ರ ಆ ಮಹಾನುಭಾವರು. ಅಪ್ಪೇತಿ ನಾಮನ ವಿಖ್ಯಾತಂ ಅಂತಾರೆ ಅವ್ರ ಬಗ್ಗೆ ಹೇಳೋ ಕಾಲಕ್ಕೆ. ಅಪ್ಪ ಅಪ್ಪ ಅಂತ ಎಲ್ಲರೂ ಅಷ್ಟು ಶ್ರದ್ಧೆಯಿಂದ ಅವ್ರನ್ನ ಕರಿಬೇಕು ಅಂತಂದ್ರೆ ಎಷ್ಟು ಭರವಸೆ ನೀಡಿರಬೇಕು. ಹಾಗೆ ಈ ಕೂಸು ಹೋಗೋ ಕಾಲಕ್ಕೆ ನಾರದರು ದೂರದಲ್ಲಿ ಮಾತಾಡಿದ್ದು ಅವಹೇಳನ ಮಾಡಿದ್ದು ಕೇಳಿಸ್ತವರಿಗೆ. ಆಮೇಲೆ ಆ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿತ್ತು, ಅದಕ್ಕೆ ತಿಳ್ಕೊಂಡು ಬಂದರು. ಬಂದಾಗ ಅವನ ತಲೆಯನ್ನು ಸವರಿದ್ರಂತವರು. ಪಾಣಿನಾ ಪ್ರಾಹ ಮೂರ್ಧನಿ ಅಘಗ್ನೇನ ಸ್ಪೃಷ್ಟ್ವಾ. ಪಾಪವನ್ನು ಪರಿಹಾರ ಮಾಡತಕ್ಕಂಥ ಸ್ಪರ್ಶ ದೊಡ್ಡವರದು ಅಂತಂದರೆ ನಾರದರು ಅಂದರೆ ಎಂಥ ಮಹಾನುಭಾವರು. ತಂದೆ ವೆಂಕಟೇಶ ವಿಠಲರು ಒಂದು ಕಡೆ ಕೊಂಡಾಡ್ತಾರೆ. ಪುರಂದರದಾಸರ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ, ಎಂಥ ಮಹಿಮ ನೋಡಿರೋ ನಾರದ ಮುನಿ ಪಂಥವ ಪೊಂದಿ ಬದುಕಿರೋ. ಎಂಥ ಮಹಿಮ ನಮ್ಮ ಪ್ರಾಂತದೊಳಧ್ಯಾತ್ಮ ಕ್ರಾಂತಿ ಎಬ್ಬಿಸಿ ಮಿಥ್ಯಾಧ್ವಾಂತ ಧ್ವಂಸಕರಾದ. ಎಂಥ ಮಹಿಮ ನೋಡಿರೋ ನಾರದ ಮುನಿ ಪಂಥವ ಪೊಂದಿ ಬದುಕಿರೋ. ನಾರದ ಮುನಿಗಳ ಪಂಥ ಅಂತಂದ್ರೆ ಪುರಂದರದಾಸರಾಯರ ಹಾದಿ ಅಂತಂದ್ರೆ ಅದು ಮೋಕ್ಷದ ಹಾದಿ. ಅದು ಅಂತಹ ನಾರದರೇ ಸಾಕ್ಷಾತ್ತಾಗಿ ಬಂದು ಈ ಮಗುವಿನ ತಲೆ ಮೇಲೆ ಕೈ ಇಟ್ಟು ಸವರಿ ಕೇಳ್ತಾರೆ, ಕೂಸು ಎಲ್ಲಿಗೆ ಹೋಗ್ತಾ ಇದ್ದಿ, ಯಾಕೆ, ಏನು ಅಂತ ಕೇಳಿದಾಗ ಅವರು ಅವನನ್ನು ನೋಡಿದ ಕೂಡಲೇ ಅನ್ಕೊಳ್ತಾರಂತೆ, ಎಂಥ ಕ್ಷತ್ರಿಯ ಬಾಲಕ ಇವನು. ಯಾಕೆಂದ್ರೆ ಸಣ್ಣ ಹುಡುಗ, ಯಾರಾದರೂ ಬೈದ್ರು ಅಂದ್ರೆ ಒಂದು ಮಾತು ಹತ್ತು ಕರೆದು ಮಾಡಿ ಮನೆಯಲ್ಲಿ ಪೆಪರ್ಮೆಂಟ್ ಕೊಟ್ಬಿಟ್ರೆ ಸಮಾಧಾನ ಆಗ್ತಾರೆ. ಅಂತಹದ್ರೊಳಗೆ ಇಂಥ ಸಣ್ಣ ಹುಡುಗ ತಾಯಿಯ ಮಾತಿಂದ ಎಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದಾನೆ, ಆ ಹೃದಯದೊಳಗೆ ಅದು ಕೂತ್ಕೊಂಡ್ಬಿಟ್ಟಿದೆಯಲ್ಲ ಕಟುವಾದ ಮಾತು ಅಂತ ಅನ್ಕೊಂಡು ಕೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ದಿ, ಏನೋ ನಿನಗೆ ಮನಸ್ಸಿಗೆ ನೋವಾಗಿದೆಯಲ್ಲ ಅಂತ ಇದೆ ಅಂತ ಅನ್ಕೊಂಡಾಗ ಆ ಧ್ರುವ ಹೇಳೋ ಮಾತೇನು ಅಂದರೆ, ಕಿಮ್ನತೆ ಧ್ಯಾನ ಜಾತೇನ ದೃಷ್ಟಂ ವಾ ಯೋಗ ರಾಧಸ ನೋತ್ಸಹೇ ಸುರುಚೇರ್ವಾಚ ಸಮಾಧಾತುಂ ಮನಕ್ಷತಂ. ನಿಮಗೆ ಏನು ತಾನೇ ಗೊತ್ತಿಲ್ಲ, ನೀವು ಮಹಾತ್ಮರು, ನಿಮ್ಮ ಮನಸ್ಸಲ್ಲೆಲ್ಲ ನಮ್ಮಲ್ಲಿ ಏನಿದೆ ಅನ್ನೋದು ನಿಮ್ಮ ಮನಸ್ಸಿಂದನೇ ತಿಳಿದು ಬಿಡ್ತದೆ. ಆ ಸಣ್ಣ ವಯಸ್ಸಲ್ಲಿ ನೋಡ್ರಿ ಅಂಥ ಮಾತು ಹೇಳಬೇಕು ಅಂದ್ರೆ ಎಂಥ ಪರಿಜ್ಞಾನ ಇರಬೇಕು ಜನ್ಮಾಂತರದ್ದು. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ತಮಗೆ ಗೊತ್ತಿದೆ, ಆದರೂ ಕೂಡ ನೀವು ಕೇಳಿದ್ದೀರಿ ಅಂತ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕಮ್ಮ ಹೀಗೀಗೆ ಮಾಡಿದ್ಲು, ಅದಕ್ಕೋಸ್ಕರ ಅಮ್ಮನ ಹತ್ರ ಹೋದಾಗ ದೇವರ ಸೇವೆ ಮಾಡು, ದೇವರ ಅನುಗ್ರಹ ಪಡ್ಕೊ, ಒಳ್ಳೇದಾಗ್ತದೆ ಅಂತಂದಿದ್ದಕ್ಕೆ ಕಾಡಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇವರು ಹೇಳ್ತಾರೆ, ಕಾಡಿಗೆ ಗಿಡಿಗೆಲ್ಲಿ ಯಾಕೆ ಹೋಗ್ತೀಯಪ್ಪ, ಬೈಯೋದು ಬಯಸ್ಕೊಳ್ಳೋದು ಸಂಸಾರ ಅಂತ ಇದ್ದೇ ಇರ್ತದೆ. ಅಂಥ ಸಂದರ್ಭದೊಳಗೆ ನೀನೆಲ್ಲ ಮನಸ್ಸಿಗೆ ಅದನ್ನು ಹಚ್ಕೊಂಡು ಅಲ್ಲೆಲ್ಲ ಕಾಡಿಗೆಲ್ಲ ಹೋಗಬಾರ್ದು, ಆರಾಮಾಗಿ ಮನೆಗೆ ಹೋಗು, ಆಟ ಆಡ್ಕೊಂಡಿರು ಅಂತ ಮೊದಲು ಅಂದ್ರಂತ. ಅಂದಾಗ ಕೂಸು ಎಂಥ ಮಾತು ಹೇಳ್ತದೆ ಅಂದರೆ, ಅಥಾಪಿ ಮೇ ವಿನೀತಸ್ಯ ಕ್ಷಾತ್ರಂ ಘೋರಮುಪೇಯುಷಃ. ನಾನು ಕ್ಷತ್ರಿಯ ಸ್ವಭಾವದನು. ಕ್ಷತ್ರಿಯ ಸ್ವಭಾವ ಅಂದರೆ ಬಹಳ ಘೋರ, ಅಂದರೆ ಅವರು ಯಾರಿಗೂ ಹೆದರೋದಿಲ್ಲ. ಧರ್ಮಕ್ಕೆ ದೇವರಿಗೆ ಮಾತ್ರ ಹೆದರ್ತಕ್ಕಂಥವ್ರು, ಅನ್ಯಾಯಕ್ಕೆ ಮಾತ್ರ ಹೆದರ್ತಕ್ಕಂಥವ್ರು. ಅಂತಹದ್ರೊಳಗೆ ಇಂಥ ಘೋರ ಕ್ಷತ್ರಿಯ ಸ್ವಭಾವದವನು. ನನ್ನ ಚಿಕ್ಕಮ್ಮನ ಮಾತು ಹೃದಯದ ಒಳಗೆ ಚುಚ್ಚಿದಾಗಿದೆ ನಾರದರೆ, ಏನಾದರೂ ಮಾಡಿ ನಾನು ಈ ನೋವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ನಾನು ಬಂದಿರೋದಕ್ಕೆ ನಾನು ಏನೇ ಕಷ್ಟ ಆದರೂ ಕೂಡ ಕಾಡಿಗೆ ಹೋಗಿ ಎಂಥ ಪದವಿಯನ್ನು ಪಡಿತೀನಿ ಅಂದರೆ, ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಶೋಹೋ ಸಾಧು ವರ್ತಮೆ. ನನ್ನ ತಂದೆ ಆಗಲಿ ನನ್ನ ತಾತನಾಗಲಿ ಇಂಥವ್ರು ಯಾರು ಹೊಂದದೇ ಇರತಕ್ಕಂತಹ ಒಂದು ವಿಶಿಷ್ಟವಾದ ಅನುಗ್ರಹವನ್ನು, ದೇವರ ಅನುಗ್ರಹವನ್ನು ಪಡ್ಕೊಂಡು ಬರ್ತೀನಿ. ನೀವು ಅನುಗ್ರಹ ಮಾಡಲಿಕ್ಕೆ ಅಂತ ತಿರುಗಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ನನಗೇನಾದರೂ ಮಾರ್ಗದರ್ಶನ ಮಾಡಿರಿ ಅಂತಂದಾಗ ಅವರು ಆವಾಗ ಉಪದೇಶ ಮಾಡೋದೇ ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರೇಣಾನೇನ ದೇವಸ್ಯ ಕುರ್ಯಾದ್ ದ್ರವ್ಯಮಯೀಂ ಬುಧಃ ಸಪರ್ಯಾಂ ವಿವಿಧೈಃ ದ್ರವ್ಯೈಃ ದೇಶಕಾಲ ವಿಭಾಗವತ್. ಧ್ರುವ ಪರಮಾತ್ಮನ ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತಿದೆ. ಆ ಮಂತ್ರವನ್ನು ಜಪ ಮಾಡ್ತಾ ದೇವರ ರೂಪವನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ನಾರದರು. ಪರಮಾತ್ಮನ ರೂಪ ಹೇಗಿದೆ ಅಂದರೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿಕೊಂಡಿದೆ. ಲಕ್ಷ್ಮೀದೇವಿಯನ್ನು ವಕ್ಷಸ್ಥಳದಲ್ಲಿ ಹೊತ್ಕೊಂಡಿರ್ತಕ್ಕಂಥದ್ದು. ಎಳೆ ತುಳಸಿಯ ಮಾಲೆಯನ್ನು ಆ ಕಂಠದಲ್ಲಿ ಧಾರಣೆ ಮಾಡಿರ್ತಕ್ಕಂತಹ ಶ್ರೀವತ್ಸ ಚಿಹ್ನೆಯನ್ನು ಹೊಂದಿರತಕ್ಕಂತಹ ದೇವರ ನಗು ಎಷ್ಟು ಅದ್ಭುತ ಅಂತಂದರೆ ಭಾಗವತ ಹೇಳ್ತದೆ, ಹಾಸಂ ಹರೇ ರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಂ
ಅತ್ಯುದಾರಂ. ಪರಮಾತ್ಮನ ಒಂದೇ ಒಂದು ಮಂದಹಾಸವನ್ನ ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ಸಾಕು, ಸಂಸಾರ ಸಾಗರದ ಎಲ್ಲವನ್ನ ಬತ್ತಿ ಹಾಕಿಸಿಬಿಡ್ತದೆ. ಈ ಸಾಗರವನ್ನೇ ಬತ್ತಿ ಹಾಕಿಸ್ತಕ್ಕಂತಹ ಒಂದು ಪರಮಾತ್ಮನ ನಗು ಅಷ್ಟು ಪವಿತ್ರವಾದದ್ದು, ಅಷ್ಟು ಮಹತ್ವಪೂರ್ಣವಾದದ್ದು. ಅಂತಹ ದೇವರ ರೂಪವನ್ನು ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪ ಮಾಡ್ತಾ ಧ್ಯಾನ ಮಾಡು ಅಂತ ಮೊದಲಿಗೆ ನಾರದರು ಪ್ರಲೋಭನೆ ಒಡ್ಡಿದಾಗ ಹುಟ್ಟಿದ್ರು. ಯಾಕೆ ಹೋಗ್ತಿ ಕಾಡಿಗೆ, ಆರಾಮ್ ಇದ್ಬಿಡು ಅಲ್ಲ ಮನೆಗೆ ಹೋಗಿ, ಚಿಕ್ಕಮ್ಮ ಅಂದಾಳಂತ ಏನಾರು ತಲೆಗೆ ಹಚ್ಕೋತಾರೇನು ಅಂತ ಹೇಳಿದ ನಾರದರೆ ಈ ಧೈರ್ಯಕ್ಕೆ ಸ್ಥೈರ್ಯಕ್ಕೆ ಮೆಚ್ಚಿ ಅವರೇ ಜಪವನ್ನ ಉಪದೇಶ ಮಾಡಿ, ಮಂತ್ರೋಪದೇಶ ಮಾಡಿ ಅವ್ರು ಹೇಳಿದ್ರಂತೆ, ತಪೋವನಕ್ಕೆ ಹೋಗಿ ಅಲ್ಲಿ ಮಧುವನ ಅಂತ ಇದೆ, ಯಮುನಾ ನದಿ ತೀರದಲ್ಲಿರ್ತಕ್ಕಂಥ ಪವಿತ್ರವಾದ ಜಾಗ, ಅಲ್ಲಿ ಹೋಗಿ ನೀನು ವಾಸುದೇವ ಮಂತ್ರವನ್ನು ಜಪ ಮಾಡು, ತಪಸ್ಸು ಮಾಡು ಅಂತ ಕಳಿಸ್ತಾರೆ. ಕಳಿಸಿದ ಕೂಡಲೇ ಸರಿ ಅಂತ ಆ ಮಗು ಬಂತು. ಈ ಕಡೆ ಏನಾಗಿದೆ, ಉತ್ತಾನಪಾದ ಆವಾಗ ಪರಿತಪಿಸ್ಲಿಕ್ಕೆ ಶುರುವಾಗಿದ್ದಾನೆ. ಅಯ್ಯೋ ಕೂಸಿಗೆ ಹಿಂಗನ್ನಲ್ಲ, ಅವಳು ಎರಡನೇ ಹೆಂಡತಿ ಪಕ್ಕದಲ್ಲಿದ್ಲು, ಏರ್ಸ್ಕೋಬಾರದು ಅಂತ ಅವಳ ಪ್ರೀತಿಗೋಸ್ಕರ ಇಂಥ ಕೆಲಸ ಮಾಡಿದೆ, ಆದರೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನವನು, ಹೇಗೆ ಎಂಥ ಕೆಲಸ ಆಯಿತು ಅಂತ ಪಾಪ ಪೇಚಾಡ್ತಾ ಇದ್ದ. ಆವಾಗ ನಾರದರು ಹೋಗಿ ಹೇಳ್ತಾರೆ, ನೋಡು ನಿನ್ನ ಮಗ ಹೋಗಿದ್ದಾನೆ ಅಂತ ಯೋಚನೆ ಮಾಡಬೇಡ, ಮಾಮಾ ಶುಚ ಸ್ವತನಯಂ ದೇವಗುಪ್ತಂ ವಿಷಾಂಪತೆ, ಶೋಕ ಯಾವತ್ತಿಗೂ ಬೇಡ, ಯಾಕೆಂದ್ರೆ ನಿನ್ನ ಮಗನನ್ನ ಭಗವಂತ ಕಾಪಾಡ್ತಾನೆ. ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಹುಟ್ಟಿಸಿದ ಸ್ವಾಮಿ ರಕ್ಷಣೆ ಮಾಡ್ತಾನೆ, ಅವನಿಗಿದೊಂದು ನಿಮಿತ್ತ ಅಷ್ಟೇ, ಅನುಗ್ರಹ ಪಡೀಲಿಕ್ಕೆ ಒಳ್ಳೆ ಕಾರ್ಯ ಆಗಿದೆ, ನಾನೇ ಮಂತ್ರೋಪದೇಶ ಮಾಡಿದ್ದೀನಿ ಅಂತ ಅವನನ್ನು ಸಮಾಧಾನ ಮಾಡಿ ಈ ಮಗುವಿನ ತಪಸ್ಸಿನ ಬಗ್ಗೆ ಹೇಳ್ತಾ 6 ತಿಂಗಳು ತಪಸ್ಸು ಮಾಡಿದ ಅಂತ. 6 ತಿಂಗಳು ತಪಸ್ಸು ಮಾಡುವ ಕಾಲಕ್ಕೆ ಹೇಗೆ ಅಂದರೆ 3 ದಿನಕ್ಕೊಂದ್ಸಲಿ ಒಂದು ಬಾರೆಹಣ್ಣು ಅಥವಾ ಒಂದು ಬೇಲದ ಹಣ್ಣನ್ನು ತಿನ್ಬೇಕಂತೆ. ಆಮೇಲೆ ದೇವರ ತಪಸ್ಸನ್ನು ಮಾಡ್ಬೇಕು, ದೇವರ ಕುರಿತು ಧ್ಯಾನ ಮಾಡ್ಬೇಕು, ವಾಸುದೇವ ಮಂತ್ರವನ್ನು ಚಿಂತನೆ ಮಾಡ್ತಾ ಇರಬೇಕು. 1 ತಿಂಗಳಾಯ್ತಂತೆ, ಕೂಸು ಅನ್ಕೊಳತ್ತಂತೆ, ಯಾಕೋ ದೇವ್ರು ಬರಲೇ ಇಲ್ಲಲ್ಲ, ಬರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ, ನಾನೇನು ಊಟ ಮಾಡ್ತಾ ಇಲ್ಲ, ಹಣ್ಣಿನಷ್ಟೇ ತಿಂದು ತಪಸ್ಸು ಮಾಡಿದ್ದೀನಿ. ಹೌದು, ನಾನು ಹಣ್ಣು ತಿಂತಾ ಇದ್ದೀನಿ ಏನೋ ಅಂತ ದೇವ್ರಿಗೆ ಸ್ವಲ್ಪ ಏನಾದರೂ ಬೇಜಾರಿರಬೇಕು, ಹಣ್ಣೇನು ತಿನ್ನೋದು ಬೇಡ, ರುಚಿ ಕಟ್ಟಾಗಿರ್ತದೆ ಅಂತ ಎಲೆ ಏನಾದರೂ ತಿಂದು ತಪಸ್ಸು ಮಾಡ್ತೀನಿ ಅಂತ ಅಂದ್ಕೊಂಡು 3 ದಿನಕ್ಕೊಂದ್ಸಲಿ ಹಣ್ಣು ತಿಂತಾ ಇದ್ದ ಮಗು 6 ದಿನಕ್ಕೊಮ್ಮೆ ಎಲೆಯನ್ನು ತಿಂದು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿತಂತೆ. ಆಮೇಲೂ ದೇವರ ಅನುಗ್ರಹವಾಗಲಿಲ್ಲ. ಆಮೇಲೆ 3ನೇ ತಿಂಗಳಿಗೊಮ್ಮೆ ಕೇವಲ ನೀರನ್ನು ಕುಡಿಲಿಕ್ಕೆ ಶುರು ಮಾಡಿತು, 9 ದಿನಕ್ಕೊಮ್ಮೆ, ಆವಾಗಲೂ ಆಗಲಿಲ್ಲ. 4ನೇ ತಿಂಗಳು ಬಂತು, ಆವಾಗ 12 ದಿನಕ್ಕೊಂದ್ಸಲಿ ತಪಸ್ಸು. ಹೇಗೆ ಅಂತಂದ್ರೆ ಎಲೆ ತಿನ್ನೋದು ಇಲ್ಲ, ನೀರು ಕುಡಿಯೋದು ಇಲ್ಲ, ಕೊನೆಗೆ ಏನು ಮಾಡ್ತಾ ಇದ್ದ ಅಂತಂದ್ರೆ ಬರೀ ಉಸಿರಾಟ ಅಂತ. 5ನೇ ತಿಂಗಳು ಬಂದಾಗ ನಾನು ಉಸಿರಾಡೋದ್ರಿಂದನೂ ಕೂಡ ದೇವ್ರಿಗೆ ಏನಾದ್ರೂ ಇನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಇರಬೇಕು, ಉಸಿರಾಡೋದು ಇಲ್ಲ ಅಂತ ಉಸಿರು ಕಟ್ಟಿ ನಿಂತು ಬಿಡುತ್ತಂತ ಆ ಮಗು. ಉಸಿರು ಕಟ್ಟಿ ನಿಂತರೆ 6ನೇ ತಿಂಗಳಲ್ಲಿ ಇದ್ರ ಮಧ್ಯದಲ್ಲಿ ಏನು ಅಂದರೆ ದೇವತೆಗಳು ಇವನು ಹೆಂಗೆ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಸ್ಥೈರ್ಯದ ಪರೀಕ್ಷೆ ಮಾಡಬೇಕು. ನಾನಾ ವಿಧವಾದ ವಿಘ್ನಗಳನ್ನು ತಂದು ಒಡ್ಡೋ ಥರ ಮಾಡ್ತಾ ಇದ್ರಂತೆ, ನಟನೆ ಮಾಡ್ತಾ ಇದ್ರು. ಸರ್ಪ ಇಭ ಸಿಂಹ ಕೂಷ್ಮಾಂಡೈಹಿ ತಾನ್ನಾಪಶ್ಯತ್ ಪರಂಗತಃ, ಹಾವಿನ ಶಬ್ದ ಮಾಡಿಸೋದೇನು, ಬುಸುಗುಡುವಿಕೆ ಏನು, ಆನೆ ಗರ್ಜನೆ, ಸಿಂಹದ ಜೋರಾದ ಶಬ್ದ, ಪಿಶಾಚಿಗಳನ್ನು, ಕೂಷ್ಮಾಂಡ ಅಂದರೆ ಪಿಶಾಚಿಗಳು, ಅಂಥ ಪಿಶಾಚಿಗಳನ್ನು ಸೃಷ್ಟಿ ಮಾಡೋದೇನು, ವಿಲಕ್ಷಣವಾಗಿ ಕಿರಿಚೋದೇನು, ಇಷ್ಟೆಲ್ಲ ಮಾಡ್ತಾ ಇದ್ರಂತೆ. ಮಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ ಆಚಾರ್ಯರು ತಾತ್ಪರ್ಯದೊಳಗೆ, ಧ್ರುವರಾಯನ ತಪಸ್ಸಿಗೆ ದೇವತೆಗಳು ವಿಘ್ನ ತಂದೊಡ್ಡಿದ್ರಲ್ಲ, ಅದನ್ನು ಧ್ರುವರಾಜ ಗೆದ್ನಲ್ವಾ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು, ನಿಜ ಹೇಳಬೇಕಂದ್ರೆ ಅವ್ರು ವಿಘ್ನ ಮಾಡಿದ್ದಲ್ಲ ಅಂತ. ತತ್ವಾಭಿಮಾನಿ ದೇವತೆಗಳು ವಿಘ್ನ ಮಾಡಬೇಕು ಅಂತಿದ್ರೆ ವಿಘ್ನ ಮಾಡೇ ಮಾಡ್ತಾ ಇದ್ರು, ಅವ್ರಿಗೇನು ದೊಡ್ಡ ಕೆಲಸ ಅಲ್ಲ ಧ್ರುವರಾಯನ ವಿಘ್ನ ತಂದೊಡೋದು. ಆದರೆ ದೇವರ ಚಿತ್ತಕ್ಕಿತ್ತು ಇವರೆಲ್ಲರೂ ಕೂಡ ವಿಘ್ನ ತಂದೊಡ್ಡೋ ಥರ ಮಾಡಲಿ, ನಟನೆ ಮಾಡಲಿ, ಇದ್ರ ಮಧ್ಯದಲ್ಲಿ ಆ ಮಗುವಿಗೆ ಧೈರ್ಯ ಸ್ಥೈರ್ಯ ಎಷ್ಟಿದೆ, ಎಷ್ಟರ ಮಟ್ಟಿಗೆ ತಪಸ್ಸು ಮಾಡ್ತಾನೆ ಅನ್ನೋದು ಪರೀಕ್ಷೆ ಮಾಡಬೇಕು ಅಂತಿದ್ದಂತೆ. ಅದಕ್ಕೋಸ್ಕರ ದೇವರ ಚಿತ್ತಕ್ಕೆ ಬಂದಂಗೆ, ನಿನ್ನ ಚಿತ್ತಕ್ಕೆ ಬಂದುದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಅವನ ಚಿತ್ತಕ್ಕೆ ಪರೀಕ್ಷೆ ಮಾಡಲಿ ಅಂತ ಬಂದಿದ್ದಕ್ಕೆ ದೇವತೆಗಳು ಬಂದು ನಾನಾ ವಿಧವಾಗಿ ಪರೀಕ್ಷೆ ಮಾಡ್ತಾರೆ. ಎಲ್ಲೂ ಆ ಮಗು ತಾನು ಧೈರ್ಯಗೆಡಲೇ ಇಲ್ಲ. ಆ ತಪಸ್ಸಿನ ಪ್ರಭಾವ ಹೇಗಾಯಿತು ಅಂತಂದರೆ, ಯದೈಕ ಪಾದೇ ಅನಸ ಪಾರ್ಥಿವಾತ್ಮಜಃ ತಸ್ಥೌ ತದಂಗುಷ್ಠ ನಿಪೀಡಿತಾಮಹಿ. ಒಂಟಿ ಕಾಲ ಮೇಲೆ ನಿಲ್ತಾ ಇದ್ದಂತೆ. ಆ ಕೊನೆ ಕಾಲದಲ್ಲಿ ಒಂಟಿ ಕಾಲ ಮೇಲೆ ನಿಂತು ತಪಸ್ಸು ಮಾಡಬೇಕಾದ್ರೆ ಅದು ಹೇಗಾಗಿತ್ತು, ಭೂಮಿಯ ಪ್ರಭಾವ ಹೆಂಗಾಯಿತು ಆ ಭಯಂಕರವಾದ ತಪಸ್ಸಿಗೆ ಅಂತಂದರೆ, ಈ ಒಂದು ದೋಣಿಯನ್ನು ಒಂದು ಆನೆ ಏರಿದ್ರೆ ದೋಣಿ ಹಿಂಗೆ ಒಂದೇ ಕಡೆ ವಾಲ್ ಬಿಡ್ತದಲ್ಲ, ಭೂಮಿ ಹಂಗೆ ವಾಲ್ತಾ ಇತ್ತಂತೆ.
ಎಲ್ಲೆಲ್ಲಿ ಅವನ ಕಾಲಿಟ್ಟು ಹಿಂಗಿಂಗೆ ಊರ್ತಾನಲ್ಲ, ಆವಾಗ ಭೂಮಿ ವಾಲಿಕ್ಕೆ ಶುರು ಮಾಡಿತು. ಭೂತಾಯಿಗೂ ಆ ತಪಸ್ಸಿನ ಪ್ರಭಾವ ತಡಿಲಿಕ್ಕಾಗದೇ ಇದ್ದಾಗ ದೇವತೆಗಳ ಜೊತೆಗೆಲ್ಲ ಹೋದಾಗ ದೇವರು ಹೇಳಿದ್ನಂತ ಅವರು ಪ್ರಾರ್ಥನೆಗೆ ಮೆಚ್ಚಿ, ಮಾ ಭೈಷ್ಟವಾಲಂ ತಪಸೋ ದುರತ್ಯಯ ನಿವರ್ತಯಿಷ್ಯೆ ಪ್ರತಿಯಾತ ಸ್ವಧಾಮ. ನೀವೇನು ಹೆದರಬೇಡ್ರಿ, ಆ ತಪಸ್ಸಿನಿಂದ ಏನೂ ತೊಂದರೆ ಆಗೋದಿಲ್ಲ, ನಾನು ಹೋಗಿ ಅವನಿಗೆ ವರವನ್ನು ಕೊಡ್ತೀನಿ, ದರ್ಶನವನ್ನು ಕೊಡ್ತೀನಿ ಅಂತ ಪರಮಾತ್ಮ ಹೇಳಿದಾನೆ. ಹೇಳಿದಾಗ ದೇವರು ಬಂದಂತೆ. ಈ ಕೂಸಿನ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಬಂದಿದ್ದಾನೆ. ಒಡನೆ ಬಂದು ಅಲ್ಲಿ ನಿಂತುಬಿಟ್ಟಿದ್ದಾನೆ. ನಿಂತಾಗ ಆ ದೇವರ ರೂಪವನ್ನು ನೋಡಿ ಮಾತು ಬರ್ತಾ ಇಲ್ಲ. ಯಾಕೆ ಅಂತಂದರೆ ಅದ್ಭುತವಾದ ರೂಪ. ಮೊದಲನೇ ಬಾರಿಗೆ ಯಾವುದಾದ್ರೂ ಮಗುವನ್ನು ಸಮುದ್ರದ ಎದುರು ಕರ್ಕೊಂಡು ಹೋಗಿ ನಿಲ್ಲಿಸಿದಾಗ ಸಮುದ್ರದ ಬಗ್ಗೆ ಏನಾದರೂ ಹೇಳು ಅಂದ್ರೆ ಏನು ಹೇಳ್ತದೆ ಆ ಕೂಸು? ಅಷ್ಟೇ, ಅದು ಖುಷಿ ಖುಷಿ ಕುಣಿತಾ ಇರ್ತದೆ ಅಷ್ಟೇ, ಬಿಟ್ಟರೆ ಏನು ಒಂಥರ ಅನ್ಸ್ಪೀಕಬಲ್ ಅದು, ಅದನ್ನು ಅನಿರ್ವಚನೀಯ, ಏನು ಹೇಳಲಿಕ್ಕೆ ಬರೋದಿಲ್ಲ. ಭಗವಂತನನ್ನು ಕಂಡು ಧ್ರುವರಾಯನಿಗೆ ಹಂಗೆ ಆಗ್ಬಿಟ್ಟಿದೆ ಇಷ್ಟು ದಿವಸ. ಇನ್ನೂ ವಿಶೇಷ ಏನು ಅಂದರೆ, ದೇವ್ರು ಬಂದು ನಿಂತಾನಲ್ಲ, ನಿಂತಾಗ ದೇವ್ರು ಅನ್ಕೊಂಡಂತ ಅಲ್ಲ, ಎಷ್ಟು ಜನ ಋಷಿಮುನಿಗಳು ನನ್ನ ದರ್ಶನಕ್ಕೋಸ್ಕರ ಕಾಯ್ತಾರೆ, ನನ್ನ ನೋಡಬೇಕು ಅಂತ ಕಾಯ್ತಿರ್ತಾರೆ, ಇವು ನಾನು ಬಂದ್ರೆ ನನ್ನನ್ನೇ ಕಾಯಿಸ್ತಾ ಇದೆಯಲ್ಲ ಮಗು ಅಂತ ಅನ್ಕೊಂಡಂತ. ಯಾಕೆಂದ್ರೆ ಬಂದು 10 ನಿಮಿಷ ಆದರೂ ಧ್ರುವರಾಯ ಕಣ್ಣು ತೆಗಿಲಿಲ್ಲ. ಕಾರಣ ಏನು ಅಂದರೆ ಹೃದಯದೊಳಗೆ ದೇವ್ರ ರೂಪ ದರ್ಶನ ಆಗ್ತಾ ಇದೆ. ವಾಸನಾ ಸಂಸ್ಕಾರದ ರೂಪ ಅಂತ ಹೇಳ್ತಾರೆ. ಆ ರೂಪದಿಂದ ವಾಸುದೇವನ ದರ್ಶನ ಒಳಗಾಗ್ತಾ ಇದ್ದಾಗ ದೇವರು ಟಕ್ ಅಂತ ಮಾಯ ಮಾಡಿಬಿಟ್ಟ ಆ ರೂಪವನ್ನ. ಮಾಯ ಮಾಡಿದ ಕೂಡಲೇ ಯಾಕೆ ಹಿಂಗಾಯ್ತು ಅಂತ ಕಣ್ಣು ತೆಗೆಯುವ ಕಾಲಕ್ಕೆ ಎದುರುಗಡೆ ಭವ್ಯವಾದ ಸ್ವಾಂಕಸ್ಥ ಲಕ್ಷ್ಮೀ ಗರುಡಾಂಶ ಸಂಸ್ಥಃ ಅಂತ ಆ ಗರುಡ ದೇವರ ಭುಜದ ಮೇಲೆ ಪರಮಾತ್ಮ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಿಂತಾಗ ಖುಷಿ ತಡ್ಲಿಕ್ಕಾಗ್ಲಿಲ್ಲ. ಹಿಂದೆ ದ್ರೌಪದಿಯ ಮಾನವ ಕಾಯ್ದೆ, ಅಂದುವ ಜಾಮಿಳಗೆ ಸದ್ಗತಿಯ ನಿತ್ಯೆ, ಕಂದ ಧ್ರುವರಾಯ ಪ್ರಹ್ಲಾದ ಗೊಲಿದೆ, ತಂದೆ ಕೃಪೆ ಮಾಡಿ ಬಂಧನ ಬಿಡಿಸೋ ಅನಾದಿ ಕಾಲದ ಋಣಾನುಬಂಧ, ಮನ ನಿನ್ನಲಿ ನಿಲ್ಲಿಸೋ ಮಾಧವ. ಕಂದ ಧ್ರುವರಾಯ ಪ್ರಹ್ಲಾದ ಗೊಲಿದೆ, ಒಲೆದು ಬಂದು ನಿಂತಿದ್ದಾನೆ, ಗರುಡನ ಮೇಲೆ ಕೂತಿದ್ದಾನೆ. ಗರುಡ ಉಸಪ್ಪ ಅಂತ ಆಯಾಸ ಆರಿಸ್ಕೊತಿದ್ನಂತ. ಬಂದು ಅಷ್ಟು ದೂರದಿಂದ ವೈಕುಂಠದಿಂದ ಹೊತ್ಕೊಂಡ್ಬಂದೀನಿ ಪರಮಾತ್ಮನನ್ನ ಅಂತ ಆಯಾಸದಿಂದ ಹಿಂಗೆ ತಲೆ ಬಗ್ಸ್ಕೊಂಡು ಕೆಳಗೆ ಕೂತಿದ್ದಾಗ ಈ ಕೂಸು ಬಂದು ಗರುಡನ ತಲೆಯನ್ನು ಟಣ್ ಅಂತ ಮೆತ್ತಿ ಹತ್ತು ಬಿಟ್ಟು ಹೋಗಿ ದೇವರ ಮುಂದೆ ನಿಂತು ಬಿಟ್ಟನಂತೆ ಧ್ರುವರಾಯ, ಸಣ್ಣ ರೂಪ ಧ್ರುವರಾಯ. ನಿಂತಾಗ ದೇವರು ಆವಾಗ ಮಾತು ಬರ್ತಾ ಇಲ್ಲ. ಲಕ್ಷ್ಮಿಯಿಂದ ಅಭಿಮನ್ಯವಾದ ಶಂಖ ಸ್ಪರ್ಶ ಮಾಡಿಸ್ತಾನೆ. ಆ ಪುಟ್ಟ ಕೆನ್ನೆಗೆ ಶಂಖವನ್ನ ಪರಮಾತ್ಮ ಸ್ಪರ್ಶ ಮಾಡಿಸಿದ ಕೂಡಲೇ ಆವಾಗ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಮೊದಲು ಹೇಳೋ ಮಾತೇ ಅದು. ಯಹ ಅಂತಃ ಪ್ರವಿಶ್ಯ, ಯಾರು ನನ್ನ ಒಳಗೆ ಸೇರಿಕೊಂಡು ಒಳಗೆ ಹೋಗಿ ಪ್ರವೇಶವನ್ನು ಮಾಡಿಕೊಂಡು ನನ್ನ ಮಾತೆಲ್ಲ ಮಲಗಿಬಿಟ್ಟಿದೆ, ಮಾತು ಹೊರಗೆ ಬರ್ತಾ ಇಲ್ಲ, ಏನಾದರೂ ಮಾತಾಡಬೇಕು ಅಂತಂದ್ರೆ ಅಸಮರ್ಥವಾಗಿಬಿಟ್ಟಿದೆ ಸ್ತೋತ್ರ ಮಾಡೋ ವಿಷಯದಲ್ಲಿ. ಯಾವಾಗ ನೀನು ಶಂಖಸ್ಪರ್ಶ ಮಾಡಿದಿ, ಯಾವಾಗ ನೀನು ನನ್ನ ಒಳಗೆ ಹೋಗಿ ಪ್ರೇರಣೆ ಮಾಡಿದಿ, ನಾವು ಮಾತಾಡಬೇಕು ಅಂದರೆ ಒಳಗೆ ನಾಲಿಗೆ ಒಳಗೆ ಅಗ್ನಿಯ ಸನ್ನಿಧಾನ ಇರ್ತದೆ ಅಂತ. ತತ್ವನ್ಯಾಸ ಮಾತೃಕನ್ಯಾಸ ಅಂತ ಬರ್ತದೆ. ಅದರಲ್ಲಿ ತತ್ವನ್ಯಾಸ ಮಾಡೋ ಕಾಲಕ್ಕೆ ಪರಾಯ ವಾಗಾತ್ಮನೇ ವಹ್ನಯೇ ನಮಃ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ವಾಗಭಿಮಾನ ದೇವತೆ ಅಂತಂದ್ರೆ ಅದು ಅಗ್ನಿ ಅಂತೆ. ಅಂಥ ಅಗ್ನಿಯ ಒಳಗೆ ಎದ್ದು ಪರಮಾತ್ಮ ಪ್ರೇರಣೆಯನ್ನು ಕೊಡ್ತಾನೆ. ಕಾರಣ ಏನು ಅಂತಂದರೆ ಯಾವುದೇ ಪದಾರ್ಥ ಆಗಲಿ ಬೆಂಕಿಯಲ್ಲಿ ಹಾಕಿದಾಗ ಅದು ಚಲನೆ ಆಗ್ತದೆ. ಎಂಥ ಜಡವಾದ ಹುಲ್ಲನ್ನು ಹಾಕಿದ್ರು ಕೂಡ ಅದು ಬೆಂಕಿಯ ಸ್ಪರ್ಶ ಆದ ಕೂಡಲೇ ಹಿಂಗೆ ಮುದುರ್ಲಿಕ್ಕೆ ಮತ್ತೊಂದು ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಗ್ನಿಯ ಗುಣವೇ ಎಂಥದ್ದನ್ನೇ ಆಗಲಿ ಚಲಿಸ್ತಕ್ಕಂಥದ್ದು. ಅದಕ್ಕೆ ನಮ್ಮ ಮಾತನ್ನು ಚಲಿಸ್ತಕ್ಕಂತಹ, ಮಾತನ್ನು ನುಡಿಸುವ ಶಕ್ತಿ ಅಗ್ನಿದೇವತೆಗೆ ಇರ್ತದೆ. ಅಂಥ ಅಗ್ನಿಗೆ ಪ್ರೇರಣೆಯನ್ನು ಮಾಡಿಕೊಂಡು ನನ್ನ ವಾಗೀಂದ್ರಿಯದಿಂದ ನಾನು ಸ್ತೋತ್ರವನ್ನು ಮಾಡಿಸ್ಕೊಳ್ತಕ್ಕಂತಹ ಅಪೂರ್ವ ತತ್ವ ನೀನು. ಅದರ ಜೊತೆಗೆ ಕೈಕಾಲುಗಳನ್ನು ಬೇರೆ ಬೇರೆ ಇಂದ್ರಿಯಗಳನ್ನು ಪ್ರವೇಶಿಸಿ ಅದಕ್ಕೆಲ್ಲ ಶಕ್ತಿಯನ್ನು ಸತ್ವವನ್ನು ಕೊಡ್ತಕ್ಕಂಥವನೇ ನೀನು. ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮುಖ್ಯ ಪ್ರಾಣನಿಗೂ ಪ್ರೇರಕನಾದ ನಿನಗೆ ನಮೋ ನಮಃ ನಮೋ ನಮಃ ಅಂತ ಮಗು ನಾನಾ ವಿಧವಾಗಿ ಸ್ತೋತ್ರ ಮಾಡ್ತದೆ. ಅದ್ಭುತವಾಗಿದೆ. ಧ್ರುವರಾಯರು ಮಾಡಿದ ಪರಮಾತ್ಮನ ಸ್ತೋತ್ರ ಅಂತೂ ಬಹಳ ಅದ್ಭುತ ಅದು. ಅದಕ್ಕೆ ದಾಸರಾಯರು ಬಹಳ ಚಂದ ಹೇಳ್ತಾರೆ. ನಮ್ಮ ಜೀವರ ವಿಷಯದ ಬಗ್ಗೆ ಹೇಳುವ ಕಾಲಕ್ಕೆ ಗೋಪಾಲ ದಾಸರಾಯರ ತಮ್ಮಂದರು ಗುರುಗೋಪಾಲ ವಿಠಲರು ಒಂದು ಮಾತು ಹೇಳ್ತಾರೆ. ಅವರು ನಮ್ಮ ಮನಸ್ಸು ಹೇಗಾಗಿದೆ ಅಂತಂದರೆ, ಮನಸ್ಸಿನ ದೌರಾತ್ಮ್ಯದ ವೃತ್ತಾಂತ
ವಿಸ್ತರಿಸಿ ಪೇಳಲೆನಗೆ ಲಜ್ಜೆಯು ಬಾಹುದು ಶ್ರೀಕಾಂತ. ಕರಣಂಗಳು ತಮ್ಮರ ಮನೆಯ ದೂತನ ಮಾಡಿ ಎನ್ನುತ್ತ ಸೆಳೆದೊಯ್ವವನು ದಿನ ಅನುಗಾಲವಾಗಿ ಬಾರವೋ ಶಕ್ತ. ಮೋಹಕ್ಕೆ ವಶವಾಗಿ ಕ್ಷಣ ಕ್ಷಣ ಪರಧನ ವನಿತೆಯರ ಚಿಂತನೆಯೊಳು ಮುಳುಗಿಸಿ ದಣಿಸುವರೇನಯ್ಯ ಶ್ರೀನಿವಾಸ ಸಲಹೋ ಎನ್ನನು ನೀನು. ಅನ್ಯರಕ್ಷಕರ ನಾನೆಲ್ಲಿ ಅರಸಿ ನೋಡಲು ಕಾಣೆ. ಕರುಣಾಸಾಗರನೇ ಜನನ ಮರಣ ಭಯ ಜನುಮ ಜನುಮದಲ್ಲಿ ಕ್ಷಣ ಬಿಡದಲೆ ಪೊರೆ ಅನಿಮಿತ್ತ ಬಂಧೋ ಶ್ರೀನಿವಾಸ ಸಲಹೋ ಎನ್ನನು ನೀನು. ನನ್ನ ಮನಸ್ಸಿನ ಬಗ್ಗೆ ಏನಂತ ಹೇಳಬೇಕು? ಮನಸ್ಸಿನ ದೌರಾತ್ಮ್ಯದ ವೃತ್ತ ಅಂತ ವಿಸ್ತಾರ ಮಾಡಿ ಹೇಳಬೇಕು ಅಂದ್ರೆ ಲಜ್ಜೆಯು ಬಾಹುದು ಶ್ರೀಕಾಂತ ಅಂತ. ಒಂದು ಕ್ಷಣ ಇಲ್ಲಿದ್ರೆ ಇನ್ನೊಂದು ಕ್ಷಣ ಎಲ್ಲೂ ಇರ್ತದೆ. ಅದರಲ್ಲೂ ದೇವ್ರ ಪೂಜೆ ಕೂತಾಗ್ಲೇನೆ ಮನಸ್ಸು ಬಹಳ ಕೆಲಸ ಮಾಡೋದು. ಅಲ್ಲಿ ದೇವ್ರ ಪೆಟ್ಟಿಗೆ ಮುಂದೆ ದೇವ್ರ ಮುಂದೆ ಕೂತಿರ್ತೀವಿ, ಆದ್ರೆ ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ಚಂಚಲಂಹಿ ಮನಕೃಷ್ಣ ಪ್ರಮಾಥಿ ಬಲವದೃಢಂ ಅಂತ ಹೇಳ್ತಾನೆ ಅರ್ಜುನ ಗೀತೆ ಒಳಗೆ. ಅಂಥದ್ರೊಳಗೆ ಆ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ನಿನ್ನ ಪೂಜೆ ಮಾಡಬೇಕು, ನಿನ್ನ ಪೂಜೆ ಮಾಡ್ತೀನಿ ಅಂತ ಏನಾದ್ರೂ ಹೇಳಿದ್ರೆ ನಂಗೆ ನಾಚಿಕೆ ಬರ್ತದಪ್ಪ. ಸೆಳೆದೊಯ್ಯುವವು ಅನುದಿನ ಅನುಗಾಲವಾಗಿ ಬಾರವೋ ಶಕ್ತ ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಗಳು ಎಲ್ಲೆಲ್ಲೋ ಹೋಗಿಬಿಡ್ತಾ ನಿನ್ನ ಕಡೆ ಬರಬೇಕು. ಶ್ರೀಪಾದರಾಜರು ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಶಿರ ನಿನ್ನ ಚರಣಕ್ಕೆ ಎರಗಲಿ ಕಣ್ಣು, ಎರಕದಿಂದಲಿ ನಿನ್ನ ನೋಡಲಿ ಹರಿಯೇ. ಕರಣ ಗೀತಂಗಳ ಕೇಳಲಿ ನಾಸಿಕ, ನಿರ್ಮಾಲ್ಯಾನುದಿನ ಘ್ರಾಣಿಸಲಿ. ನಾನಿನಗೇನು ಬೇಡುವುದಿಲ್ಲ, ಹೃದಯ ಮಂಟಪದೊಳು ನೆಲೆಸಿರು ಹರಿಯೇ. ನಾನಿನಗೇನು ಬೇಡುವುದಿಲ್ಲ. ಹೀಗೆ ಒಂದೊಂದು ಇಂದ್ರಿಯದೊಳಗು ಅವನೇ ಪ್ರೇರಕನಾಗಿದ್ದ ಅಂತಂದ್ರೆ ಆಯಾಯ ಕಾರ್ಯ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥದಳು ಅಂತ ನಮ್ಮ ಮಾನವಿದಾಸರು ಹೇಳಿದಂಗೆ ಅವನೇ ಪೂಜ್ಯ, ಅವನೇ ಪೂಜಕ. ಪ್ರತಿಯೊಂದು ಇಂದ್ರಿಯದೊಳಗೆ ನಿಂತು ಪ್ರೇರಣೆ ಮಾಡಿದ್ದಕ್ಕೆ ಎರಡು ಮಾತಾಡ್ತೀನಿ ಸ್ವಾಮಿ ಅಂತ ಧ್ರುವರಾಯರು ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇನ್ನೊಂದು ಮಾತು ಹೇಳ್ತಾರೆ. ತ್ವದ್ದತ್ತಯ ವಯುನಯ ಇದಮಚಷ್ಟ ವಿಶ್ವಂ ಸುಪ್ತ ಪ್ರಬುದ್ಧ ಇವ ನಾಥ ಭವತ್ ಪ್ರಪನ್ನಃ. ತಸ್ಯಾಪವರ್ಗ್ಯ ಶರಣಂ ತವ ಪಾದ ಮೂಲಂ ವಿಸ್ಮರ್ಯತೆ ಕೃತಧಿಯಾ ಕಥಮಾರ್ತ ಬಂಧೋ. ಹೇ ದೀನಬಂಧೋ ನಾರಾಯಣ ವಾಸುದೇವ, ಜಗತ್ ಸೃಷ್ಟಿಯಾಗ್ತಕ್ಕಂತಹ ಸಂದರ್ಭದೊಳಗೆ ಬ್ರಹ್ಮದೇವರಿಗೆ ನೀನು ಕೊಟ್ಟ ಜ್ಞಾನದಿಂದನೇ ಹೇಗೆ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ತಿಳಿತು. ಅಂತಹ ಬ್ರಹ್ಮಾದಿ ದೇವತೆಗಳಿಗೆ ಪ್ರೇರಕನಾಗಿದ್ದವನು ನೀನು. ಮತ್ತೆ ನಿನ್ನ ಸ್ವರೂಪ ಎಂಥದ್ದು ಅಂತಂದ್ರೆ ಅಪವರ್ಗ್ಯ ಶರಣಂ ಅಂತೆ. ಯಾರು ಮೋಕ್ಷಕ್ಕೆ ಹೋದರೂ ಕೂಡ ಮೋಕ್ಷದಲ್ಲೂ ಅವರಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಮಹಾನುಭಾವ ಇವನು. ಮುಕ್ತ ಜೀವರಿಗೂ ಕೂಡ ಆಶ್ರಯ ಕೊಡ್ತಕ್ಕಂಥವನು. ತನ್ನ ಉದರದೊಳಗಿಟ್ಟು ಆಶ್ರಯ ಕೊಡ್ತಾನೆ ಜೀವರಿಗೆ ಅಂತಂದಾಗಿ ಮೋಕ್ಷದಲ್ಲೂ ಕೂಡ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಸ್ಥಳದೊಳಗೆ ಆ ಜೀವರಿಗೆ ಆನಂದವನ್ನು ಕೊಡ್ತಕ್ಕಂಥವನು. ನಿನ್ನ ಪಾದವನ್ನು ಯಾವನು ತಾನೇ ಕೃತಜ್ಞನಾದ ವ್ಯಕ್ತಿ ಮರಿಲಿಕ್ಕೆ ಸಾಧ್ಯ? ಯಾರು ತಾನೇ ನಿನ್ನನ್ನು ಸ್ಮರಣೆ ಮಾಡದೇ ಇರಲಿಕ್ಕೆ ಸಾಧ್ಯ? ಅಂಥ ಸ್ವರೂಪ ನಿನ್ನದ್ದು ಅಂತ ನಾನಾ ವಿಧವಾಗಿ ಭಗವಂತನ ಸ್ತೋತ್ರವನ್ನು ಧ್ರುವರಾಜ ಮಾಡಿದಾಗ ಭಗವಂತನಿಗೆ ಬಹಳ ಪ್ರೀತಿ ಆಯ್ತಂತೆ. ಯಾಕೆ ಅಂದರೆ ತನ್ನನ್ನು ಹೊಗಳಿದ್ದಾನೆ ಅಂತಲ್ಲ, ಹೊಗಳೋದಕ್ಕೆಲ್ಲ ದೇವರು ಪ್ರೀತಿ ಪಟ್ಕೊಳ್ಳಲ್ಲ. ಹೊಗಳೋ ಕಾಲಕ್ಕೆ ಹೊಗಳೋ ಹಿಂದಿನ ಭಾವ ಏನಿರ್ತದೆ ಅಂತ. ದೇವರೇ ನೀನು ಕೊಟ್ಟಿದ್ದ ಈ ಜ್ಞಾನವನ್ನೆಲ್ಲ ನಾನೇನು ಸ್ತೋತ್ರ ಮಾಡಿದ್ರು ನಿನ್ನ ಅನುಗ್ರಹವೇ, ನಿನ್ನ ಭಿಕ್ಷೆಯೇ ಅನ್ನುವ ಭಾವದಲ್ಲಿ ಸ್ತೋತ್ರ ಮಾಡಿದರೆ ಆವಾಗ ದೇವರೇನು ನೋಡ್ತಾನೆ ಅಂತಂದ್ರೆ ಕೃತಜ್ಞತಾ ಸ್ಮರಣೆ ಎಷ್ಟಿದೆ ಜೀವನಿಗೆ ಅಂತ ನೋಡ್ತಾನೆ. ನೀನು ಕೊಟ್ಟ ದೇಹ, ನೀನು ಕೊಟ್ಟ ಅವಯವ ನಿನ್ನ ಸೇವೆಗೆ ಅಂತ ಬಳಸ್ಕೊಂಡಿದ್ದಕ್ಕೆ ನೀನೇ ಪ್ರೇರಣೆ ಮಾಡಿಸಿದ್ದಿ ಅನ್ನುವ ಚಿಂತನೆ ನಮ್ಮಲ್ಲಿ ಬಂತು ಅಂದರೆ ದೇವರೇ ಅನ್ಕೊಳ್ತಾ, ಓ ನಾನು ಒಂದೊಂದು ಅಂಗೈವನಿಗೆ ಕೊಟ್ಟಿದ್ದಕ್ಕೆ ಈ ಜೀವನಿಗೆ ಉಪಕಾರ ಸ್ಮರಣೆ ಇದೆ, ಉಪಕಾರ ಸ್ಮರಣೆಯಿಂದ ಸ್ತೋತ್ರ ಮಾಡ್ತಾನೆ ಅಂತ ಅದು ಕಲಿತಾನಂತ ದೇವರು. ಇಲ್ಲ ನಾವು ಕೊಡೋ ಸಣ್ಣ ಇಡೋದು, ದೇವರಿಗೆ ಇಡೋದು ಪುಟಾಣಿ ಸಕ್ಕರೆ ಇಡ್ತೀವಿ, ಇಷ್ಟೇ ಕಲ್ ಸಕ್ಕರೆ ಇಡ್ತೀವಿ, ಹೇಳೋದು ನೋಡಿದ್ರೆ ಅಮೃತೋಪಹಾರ ಮಹಾ ನೈವೇದ್ಯಂ ಅಂತ ಹೇಳೋದು. ದೇವರೇ ಒಂದ್ಸಲಿ ಕಂಡುಬಿಟ್ಟು ನೋಡ್ಬೇಕು ಎಲ್ಲಿಟ್ಟನಪ್ಪ ಇವನು ಅಮೃತ ಅಂತ ಹೇಳಿ ಹೇಳೋದು. ಇಷ್ಟೇ ಎಷ್ಟು ಪದಾರ್ಥವನ್ನು ಇಡ್ತೀವಿ ಅಂದ್ರೆ ಏನು? ಅದರ ಹಿಂದಿನ ಭಾವ ನೋಡ್ತಾನೆ. ಭಾವಗ್ರಾಹಿ ಜನಾರ್ದನ,
ಅದಕ್ಕೆ ಉಪಕಾರ ಸ್ಮರಣೆ, ಕೃತಜ್ಞತಾ ಸ್ಮರಣೆಯಿಂದ ನಾವು ದೇವರ ಸೇವಾ ಮಾಡಿದೀವಿ ಅಂತಂದ್ರೆ ಶೀಘ್ರ ಫಲ ಕೊಡ್ತಾನೆ ಪರಮಾತ್ಮ. ಅದನ್ನ ನೋಡಿದ ಧ್ರುವರಾಜ. ಇಷ್ಟೆಲ್ಲ ಭಕ್ತಿಯಿಂದ ತಾನು ಪ್ರಾರ್ಥನೆ ಮಾಡಿದ್ದನ್ನ ಪರಮಾತ್ಮ ಕೇಳಿಕೊಂಡು ಹೇಳ್ತಾನೆ, ವೇದಾಹಂತೆ ವ್ಯವಸಿತಂ ಹೃದಯ ರಾಜನ್ಯ ಬಾಲಕ ತತ್ ಪ್ರಯಚ್ಛಾಮಿ ಭದ್ರಂತೆ ದುರಾಪಮಪಿ ಸುವ್ರತ. ರಾಜಕುಮಾರ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು ಧ್ರುವ. ನಿನ್ನಂಥ ಸಾಧನೆಯನ್ನು ಮಾಡಿದವರಿಗೆ ಬೇರೆ ಯಾರಿಗೂ ಸಿಗದೇ ಇರತಕ್ಕಂಥ ಅಪೂರ್ವವಾದ ಒಂದು ಸೌಭಾಗ್ಯವನ್ನು ನಿನಗೆ ಕೊಡ್ತೀನಿ ಅಂತ ಪರಮಾತ್ಮ ಹೇಳ್ತಾ, ಎಂಥ ಒಂದು ಲೋಕವನ್ನು ಕೊಡ್ತೀನಿ ಅಂತಂದರೆ ಇವತ್ತಿನವರೆಗೂ ಯಾರೂ ಪಡೀಲಿಲ್ಲ. ಯಾವ ದೇವತೆಗಳಿಗೂ ಅದನ್ನು ನಾನು ಕೊಟ್ಟಿಲ್ಲ, ನಿನಗೆ ಮಾತ್ರ ಕೊಡಬೇಕು ಅಂತ ತೆಗೆದಿಟ್ಟಿದ್ದೇನೆ ಆ ಸ್ಥಾನವನ್ನು. ಹೇಗೆ ಅಂತಂದರೆ, ಒಂದು ಗಾಣದ ಎತ್ತುಗಳು ಕಂಬಕ್ಕೆ ಕಟ್ಟಿದ್ವು ಹೆಂಗೆ ಸುತ್ತ ತಿರುಗ್ತಾವಲ್ಲ, ನಿನ್ನ ಲೋಕ ಅನ್ನೋದು ಕಂಬ ಇದ್ದಾಗಿರ್ತದೆ. ನಿನ್ನ ಸುತ್ತ ಸಪ್ತರ್ಷಿ ಮಂಡಲ, ನವಗ್ರಹ ಮಂಡಲ ಎಲ್ಲ ಸುತ್ತಾ ಇರ್ತವೆ. ಮಧ್ಯದಲ್ಲಿ ನೀನಿರ್ತೀವಿ. ನಿನ್ನನ್ನು ಪ್ರದಕ್ಷಿಣೆ ಹಾಕ್ಕೊಂಡೇ ಮುಂದಿನ ಕಾರ್ಯಕ್ಕೆ ಆ ಋಷಿಮುನಿಗಳು, ಗ್ರಹಾಭಿಮಾನಿ ದೇವತೆಗಳೆಲ್ಲ ತಾವು ಉದ್ಯುಕ್ತರಾಗ್ತಾರೆ. ಅಂಥ ಜಾಗವನ್ನು ನಾನೇನು ಕೊಡ್ತೀನಿ, ಅದು ಬಹಳ ಶಾಶ್ವತವಾದದ್ದು ಅಂತ. ಅಂದರೆ ಮನ್ವಂತರ ಪ್ರಳಯದಲ್ಲೂ ಕೂಡ ಅದಕ್ಕೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ, ನಾಶ ಇಲ್ಲ, ಅಂಥ ಲೋಕವನ್ನು ಕೊಡ್ತೀನಿ ಅಂತ ಪರಮಾತ್ಮ ಹೇಳಿ ಮುಂದೆ ಹೇಳ್ತಾನೆ, ಒಂದಲ್ಲ ಎರಡಲ್ಲ 36,000 ವರ್ಷಗಳ ಕಾಲ ನೀನು ರಾಜ್ಯಭಾರ ಮಾಡುವಂತ ಕೃತಯುಗದ ಕಾಲಮಾನದ ಪ್ರಕಾರ ಧ್ರುವರಾಜನಿಗೆ ಅನುಗ್ರಹವನ್ನು ಮಾಡಿ ಪರಮಾತ್ಮ ಆ ಭಗವದ್ ಅನುಗ್ರಹವನ್ನು ಪಡ್ಕೊಂಡು ಇವನು ಬರ್ತಾನೆ. ಬರೋ ಕಾಲಕ್ಕೆ ಎಲ್ರಿಗೂ ಪ್ರಾಯಶ್ಚಿತ್ತ, ಅಯ್ಯೋ ಎಂಥ ತಪ್ಪು ಮಾಡಿದ್ವಿ. ಯಾಕೆಂದರೆ ದೇವರ ಅನುಗ್ರಹ ಆಯಿತು ಅಂತಂದರೆ, ಅವಾಗ ಹೇಳಿದ್ನಲ್ಲ ಹಾಡು, ಅದರಲ್ಲಿ ಇನ್ನೊಂದು ಮಾತು ಬರ್ತದೆ, ವಿತತಾಚ್ಯುತ ಮೂರುತಿ ನೀನು ಒಲಿಯಲು ಪ್ರತಿಕೂಲರೆ ಅತಿಹಿತರಾಗುವರೈ ಶ್ರೀನಿವಾಸ ಸಲಹೋ ಎನ್ನನು ನೀನು. ನಿನ್ನ ಅನುಗ್ರಹ ಆದರೆ ವಿರೋಧಿಗಳು ಕೂಡ ನಾವು ಬಂದು ಸೇವಾ ಮಾಡ್ತೀವಿ, ನಾವು ಬಂದು ಬಡಿಸ್ತೀವಿ, ನಾವು ಹೋಮಕ್ಕೆಲ್ಲ ಸಹಕಾರ ಕೊಡ್ತೀವಿ ಅಂತ ಅವರೇ ಬಂದು ನಿಂತು ಬಿಡ್ತಾರೆ. ಯಾರು ವಿರೋಧ ಮಾಡ್ತಾ ಇದ್ರು ಹರಿಯ ಅನುಗ್ರಹ ಆದರೆ ವಿರೋಧಿಗಳೆಲ್ಲ ಬಂದು ನಮ್ಮ ಪಕ್ಷದಲ್ಲಿ ನಿಂತು ಬಿಡ್ತಾರೆ. ಅಂಥದ್ರೊಳಗೆ ಈ ಧ್ರುವರಾಜ ಬರೋ ಕಾಲಕ್ಕೆ ಎಲ್ಲರಿಗೂ ಅಯ್ಯೋ ಎಂಥ ಕೆಲಸ ಮಾಡಿದ್ವಿ ಅಂತ ತುಂಬ ನೊಂದುಕೊಂಡು ಧ್ರುವರಾಜ ಬರೋ ಸಂದರ್ಭದೊಳಗೆ ಅವರೆಲ್ಲರೂ ಸ್ವಾಗತಕ್ಕೆ ಬಂದಿದ್ದಾರಂತೆ. ಬಂದಾಗ ಯಾವ ಸುರುಚಿ ಅವಮಾನ ಮಾಡಿಲ್ಲಲ್ಲ, ಆಕೆ ಬಂದು ಧ್ರುವರಾಯನ ಹತ್ರ ತಪ್ಪಾಯ್ತು ಕೂಸು ಅಂತ ತಾನು ಕ್ಷಮೆ ಕೇಳಲಿಕ್ಕೆ ಬಂದರೆ ಧ್ರುವರಾಜ ಅಂತಾನಂತೆ, ಅಮ್ಮ ನೀನು ಅವತ್ತು ಅಷ್ಟು ಕಠೋರವಾದ ಮಾತಾಡಿದ್ದಿಲ್ಲ ಅಂದರೆ ಇವತ್ತು ಎಲ್ಲಿ ದೇವರ ಅನುಗ್ರಹ ಪಡಿತಿದ್ದೆ, ಎಲ್ಲಿ ವಾಸುದೇವನ ದರ್ಶನ ಆಗ್ತಿತ್ತು ನನಗೆ. ಹಾಗಾಗಿ ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದು ಕೂಡ ಸಾರ್ಥಕನೇ ಆಯಿತು ಅಂತ ಆ ಸಂದರ್ಭವನ್ನು ಕೂಡ ನನಗೆ ಅನುಕೂಲವಾದ ಸಂದರ್ಭ ಅಂತ ಅಷ್ಟು ಕೃತಜ್ಞತೆಯಿಂದ ನೆನಿತಾನೆ ಧ್ರುವರಾಜ. ಹೀಗೆ ಬಂದಾಗ ಅಲ್ಲಿ ಒಂದು ವಿಶೇಷ ಹೇಳ್ತಾರೆ ಆಚಾರ್ಯರು. ಅವನು ಹೇಗೆ ಬಂದ ಅಂತಂದರೆ, ಹೆಣ್ಣಾನೆಯ ಮೇಲೆ ಏರಿ ನಗರ ಪ್ರವೇಶ ಮಾಡಿದ ಅಂತ ಉಲ್ಲೇಖ ಮಾಡ್ತಾರೆ. ಯಾಕೆ ಹೆಣ್ಣಾನೆ ಮೇಲೆ ಏರಿದ ಅವನು? ಗಂಡಾನೆ ಮೇಲೆ ಕೂಡಿಸ್ಕೊಂಡು ಬರ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು, ಅದು ರಾಜನೀತಿ ಶಾಸ್ತ್ರ ಅಂತೆ. ರಾಜಕುಮಾರಿಯರನ್ನ ಗಂಡು ಮರಿಯಾನೆ ಮೇಲೆ ಕೂಡಿಸ್ತಾರಂತೆ, ರಾಜಕುಮಾರರನ್ನ ಹೆಣ್ಣಾನೆ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡ್ಬರ್ತಾರೆ ಅಂತ. ಕರಿಣಿ ಬಾಲಮಂಗಲ ಅಂತ ಒಂದು ಮಾತು ಬರ್ತದೆ. ಕರಿಣಿಯ ಮೇಲೆ ಹೆಣ್ಣಾನೆ ಮೇಲೆ ಕೂಡಿಸ್ಕೊಂಡು ರಾಜಕುಮಾರನ ಕರ್ಕೊಂಡು ಬರೋದು, ಗಂಡು ಮರಿಯಾನೆಯ ಮೇಲೆ ಕೂಡಿಸ್ಕೊಂಡು ರಾಜಕುಮಾರಿಯರನ್ನ ಕರ್ಕೊಂಡು ಬರೋದು ಅಂತ ಅದೊಂದು ರಾಜನೀತಿಯ ಶಾಸ್ತ್ರ. ಅದಕ್ಕೋಸ್ಕರ ಧ್ರುವರಾಜನನ್ನು ಹಾಕಿ ಕೂಡಿಸ್ಕೊಂಡು ಬಂದಾದ ಮೇಲೆ ಮುಂದೆ ಆ ತಂದೆಯ ಪಟ್ಟ ಉತ್ತಾನಪಾದನ ಆ ಪದವಿ ಈ ಧ್ರುವನಿಗೆ ಸಿಗ್ತದೆ. ಧ್ರುವನಿಗೆ ಸಿಕ್ಕಾಗ ಪರಮಾತ್ಮ ಶುಂಶುಮಾರ ನಾಮಕನಾದ ಭಗವಂತ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಬರೀ ಅನುಗ್ರಹ ಅಷ್ಟೇ ಅಲ್ಲ, ಅಳಿಯನೂ ಮಾಡ್ಕೊಂಡ್ಬಿಡ್ತಾನೆ. ದೇವರ ಕಾರುಣ್ಯ ಬಹಳ ದೊಡ್ಡದದು. ಭ್ರಮಿ ಅಂತ ಅವಳ ಹೆಸರು. ದೇವರು ಕೊಟ್ಟಿದ್ದಕ್ಕೆ ವಾಯುದೇವರು ಅಂದ್ಕೊಳ್ತಾರೆ, ನಮ್ಮ ಒಡೆಯನೇ ತನ್ನ ಮಗಳನ್ನು ಕೊಟ್ಟಿದ್ದಾನೆ, ನಾನು ಯಾಕೆ ನನ್ನ ಮಗಳನ್ನು ಕೊಡಬಾರ್ದು ಅಂತ ಭಾರತೀ ದೇವಿ ವಾಯುದೇವರಿಗೆ ಹುಟ್ಟಿದ ಒಂದು ಹೆಣ್ಣುಮಗು ಇತ್ತು, ಇಳಾ ಅಂತ ಅವಳ ಹೆಸರು. ಅವಳನ್ನು ಕೊಟ್ಟು ಇಬ್ಬರು ಪತ್ನಿಯರಿಂದ ಕೂಡಿಕೊಂಡು ಅನೇಕ ವರ್ಷಗಳ ಕಾಲ 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ. ರಾಜ್ಯಭಾರ ಮಾಡೋ ಕಾಲಕ್ಕೆ ಅಲ್ಲಿ ಒಂದು ಘಟನೆ ಏನು ನಡೀತಿದೆ ಅಂತಂದರೆ, ಇವನ ತಮ್ಮ ಉತ್ತಮ ಅಂತೇನಿದ್ದ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋದಂತೆ. ಬೇಟೆ ಆಡ್ಲಿಕ್ಕೆ ಹೋದಾಗ ಸುಸ್ತಾಯಿತು ಅಂತ ಒಂದು ಕಡೆ ಕೂತಿದ್ದಾನೆ. ಇನ್ನೊಬ್ಬನ ಯಾರೋ ಭಟ್ಟಿ ಆದ, ಯಾರಪ್ಪ ನೀನು, ಏನು ಕತಿ, ನಿನ್ನ ಹೆಸರೇನು? ನನ್ನ ಹೆಸರು ಉತ್ತಮ ಅಂತ ಹೇಳಿ. ಹೌದಾ, ನಿನ್ನ ಹೆಸರೇನು? ನನ್ನ ಹೆಸರು ಉತ್ತಮ ಅಂತಂದ ಅವನೊಬ್ಬ ಗಂಧರ್ವ. ನನ್ನ ಹೆಸರು ಉತ್ತಮ ಅಂತಿದೆ, ನೀನು ನಿನ್ನ ಹೆಸರನ್ನು ಚೇಂಜ್ ಮಾಡ್ಕೊ ಅಂತಂದ ಅವನು. ಗಂಧರ್ವ ಈ ಧ್ರುವನ್ ತಮ್ಮನಿಗಂದ, ನಾನ್ಯಾಕೆ ನನ್ನ ಹೆಸರು ಬದಲಿಸ್ಕೊಳ್ಳಿ, ನಮ್ಮ ಅಪ್ಪ ಇಟ್ಟ ಹೆಸರು ನಾನೆಲ್ಲ ಬದಲಿಸ್ಕೊಳ್ಳೋದಿಲ್ಲ ಅಂದರೆ ನನ್ನ ಜೊತೆ ಯುದ್ಧ ಮಾಡು, ಯಾರು ಸೋಲ್ತಾರೆ ಅವರು ಹೆಸರು ಬದಲಿಸ್ಕೊಳ್ಬೇಕು, ಆಗಲಿ ಅಂತ ಯುದ್ಧ ಮಾಡ್ತಾ ಹೊಡಿಪೆಟ್ಟು ಚಂದ ಬಿದ್ದುಬಿಟ್ಟು ಸತ್ತೇ ಹೋಗ್ಬಿಡ್ತಾನಂತ. ಈಗ ಒಳ್ಳೆ ಪೆಟ್ಟುಗಳು ಬಿದ್ದು ಚೆನ್ನಾಗಿ ತಡ್ಕೊಳ್ಳಿಕ್ಕಾಗದೇನೆ ಆ ಸುರುಚಿಯ ಮಗನಾದ ಉತ್ತಮ ಪ್ರಾಣತ್ಯಾಗ ಮಾಡಿಬಿಡ್ತಾನೆ. ಅವನು ಹೋದವನು ಬಂದೇ ಇಲ್ವಲ್ಲ ಅಂತ ಹುಡುಕ್ತಾ ಬಂದು ಸುರುಚಿ ಕಾಡಿಗಿಚ್ಚಲ್ಲಿ ಅವಳು ಸುಟ್ಟು ಭಸ್ಮಾಗಿಬಿಡ್ತಾಳೆ. ಈ ಕಡೆ ಧ್ರುವರಾಜ ನೋಡ್ಲಿಕ್ಕೆ ಬಂದಿದ್ದಾನೆ, ಕಾಡಿಗೆ ಬಂದ, ಯಾರೋ ಒಬ್ಬ ಗಂಧರ್ವ ಕೊಂದಿದ್ದಾನೆ ಅಂತ ಗೊತ್ತಾಗಿ ನೇರವಾಗಿ ಕುಬೇರನ ಪಟ್ಟಣ, ಗಂಧರ್ವರು ಯಕ್ಷರು ಇರ್ತಕ್ಕಂಥ ಪಟ್ಟಣಕ್ಕೆ ಹೋಗಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ.
ರುದ್ರದೇವರ ಕೈಲಾಸ ಏನಿದೆ, ಕೈಲಾಸ ಪರ್ವತದ ಉತ್ತರ ಭಾಗದಲ್ಲಿರುವ ಊರದು ಅಲಕಾವತಿ ಅಂತ ಕುಬೇರನ ಪಟ್ಟಣ. ಅಲ್ಲಿ ಹೋಗಿ ಯುದ್ಧ ಮಾಡಿದ ಭಯಂಕರವಾದ ಯುದ್ಧ ಅಂತೆ. ಎಷ್ಟೋ ಜನ ಗಂಧರ್ವರು ಬಂದರು, ತಲೆಯೆಲ್ಲ ಕಡ್ದು ಹಾಕಿಬಿಟ್ಟ ಧ್ರುವರಾಜ. ಕೋಪ ತಡಿಲಿಕ್ಕಾಗಲ್ಲ, ನನ್ನ ತಮ್ಮನನ್ನು ಕೊಂದವರು, ನಿನ್ನ ಚಿಕ್ಕಮ್ಮನನ್ನು ಕಳ್ಕೊಂಡೆ ಅಂತ ಅಂಥ ಅಭಿಮಾನದಿಂದ ಎಲ್ಲರನ್ನು ಕೊಂದು ಹಾಕಿಬಿಟ್ಟಿದ್ದಾನೆ. ಕೊಂದು ಹಾಕಿದಾಗ ಸಾವಿರಾರು ಗಂಧರ್ವರು ಪ್ರಾಣ ಕಳ್ಕೊಂಡು ಬಿದ್ದಾಗ ಸ್ವಯಂಭೂಮನು ಅನ್ಕೊಂಡ, ಯಾರೋ ಒಬ್ಬ ಗಂಧರ್ವನ ಮೇಲಿನ ಕೋಪಕ್ಕೆ ಇಡೀ ಗಂಧರ್ವ ಸಮೂಹವನ್ನೇ ನಾಶ ಮಾಡ್ತಾ ಇದ್ದಾನಲ್ಲ, ಎಂಥ ದುಷ್ಟ ಕೃತ್ಯ ನಡೀತಾ ಇದೆ ಮೊಮ್ಮಗನಿಂದ ಅಂತ ಅನ್ಕೊಂಡು ನೇರವಾಗಿ ಬಂದು ಹೇಳ್ತಾನೆ, ಅಲಂ ವತ್ಸಾತಿ ರೋಷೇಣ ತಮೋದ್ವಾರೇಣ ಪಾಪ್ಮನ. ಯಾಕಪ್ಪ ಮಗು ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಿ? ಕೋಪ ಬಂತು ಅಂದರೆ ಅದು ಜ್ಞಾನಕ್ಕೆ ಅಡ್ಡಾಗಿ ನಿಂತು ಬಿಡ್ತದೆ, ಜ್ಞಾನ ಪ್ರತಿಬಂಧಕವಾದದ್ದು. ಅಂಥ ಕೋಪ ಇಟ್ಟುಕೊಂಡು ಯಾವುದೋ ಒಂದು ಕೋಪಕ್ಕೆ ನಿನ್ನ ಬುದ್ಧಿಯನ್ನು ಕೊಟ್ಟು ಎಲ್ಲ ಅಮಾಯಕರಾದ ಗಂಧರ್ವರ ಮೇಲೆಲ್ಲ ಕೋಪ ಮಾಡಿಕೊಂಡು ಅವ್ರನ್ನೆಲ್ಲ ಕೊಂದಾಕಿದ್ಯಲ್ಲ, ಮೊದಲು ನಿಲ್ಲಿಸಿದು ಅಂತ ಹೇಳ್ತಾರೆ. ದೇವತೆಗಳು ದೇವತೆಗಳಿಗೆ ಅವರು ಸೇವೆ ಮಾಡೋರು, ಹಾಗಾಗಿ ಅವ್ರಿಗೆ ಉಪದೇವತೆಗಳು ಅಂತ ಕರೀತಾರೆ. ವಧೋಯಂ ಉಪದೇವಾನಾಂ ಆರಬ್ಧಸ್ಥೆ ಅಕೃತೈನಸಾಮ್ ಅಂತ ಹೇಳಿ ಅಂಥ ಉಪದೇವತೆಗಳ ವಧೆ ಒಪ್ಪತಕ್ಕಂಥದ್ದಲ್ಲ, ಅದಕ್ಕಾಗಿ ನಿಲ್ಲಿಸಿಬಿಡು ಅಂತ. ತಮ್ಮನಲ್ಲಿ ನಿನಗೆ ಎಷ್ಟೇ ಪ್ರೀತಿ ಇರಲಿ, ಯಾರೋ ಒಬ್ಬ ಯಕ್ಷ ಮಾಡಿದ ತಪ್ಪಿಗೆ ಇಡೀ ಯಕ್ಷಕುಲಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ತಪ್ಪು ಅಂತ ಜನಮೇಜಯನ ಪ್ರಸಂಗದಲ್ಲಿ ನಾವು ಕೇಳ್ತೀವಿ, ಸರ್ಪಯಾಗಿದ್ದ ಹಾಗೇನೆ ಉಳಿದವ್ರನ್ನ ಶಿಕ್ಷೆ ಕೊಡಬೇಡ ಅಂತ ಆ ಅಜ್ಜ ಬಂದು ಇವನನ್ನು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಆದಮೇಲೆ ಅದೇ ಸಂದರ್ಭಕ್ಕೆ ಕುಬೇರನನ್ನು ಪ್ರಾರ್ಥನೆ ಮಾಡು, ಇಂಥ ಕೆಟ್ಟ ಕೆಲಸ ಆಗೋಯ್ತು ನನ್ನಿಂದ ಅಂತ ಕ್ಷಮೆ ಕೇಳು ಯಕ್ಷರಾಜನಲ್ಲಿ ಅಂತ ಹೇಳಿದ ಕೂಡಲೇ ಕುಬೇರನನ್ನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಆದಮೇಲೆ ಕುಬೇರ ಕೇಳ್ತಾನೆ, ಆಯಿತು ನಾನು ನಿನಗೆ ಕ್ಷಮಿಸಿದ್ದೀನಿ, ನಿನಗೇನು ಬೇಕು ಅದನ್ನು ಕೇಳು ಅಂತಂದರೆ ಧ್ರುವರಾಜ ಕೇಳೋದೊಂದೇ, ಸ್ವಾಮಿ ನನಗೇನು ಬೇಡ, ಪರಮಾತ್ಮನಲ್ಲಿ ಧ್ರುವವಾದ ಅಚಲವಾದ ಭಕ್ತಿಯನ್ನೇ ನನಗೆ ಕೊಡು ಅಂತ. ಹರೌ ಸವವ್ರೇ ಚಲಿತಾಂ ಸ್ಮೃತಿಂ ಯಯಾ ತರತ್ಯಯತ್ನೇನ ದುರತ್ಯಯಂ ತಮಃ. ಯಾವ ಭಗವಂತನ ಪಾದಸ್ಮರಣೆಯಿಂದ ಇಡೀ ಸಂಸಾರವನ್ನು ದಾಟ್ತೀವಲ್ಲ, ಆ ದೇವರ ಸ್ಮರಣೆ ಯಾವತ್ತೂ ನನಗೆ ಮರೀದೇ ಇರ್ತಕ್ಕಂತಹ ಆ ಭಾಗ್ಯವನ್ನು ಕೊಡು, ಅದನ್ನು ಮರೆಯುವಂತಹ ದೌರ್ಭಾಗ್ಯ ಯಾವತ್ತೂ ನನಗೆ ಬೇಡ, ದೃಢವಾದ ಪರಮಾತ್ಮನ ಸ್ಮರಣೆ ನನಗೆ ಕೊಡು ಅಂತ ಕೇಳಿದ ಕೂಡಲೇ ಧ್ರುವರ ಆ ಕುಬೇರನಿಗೆ ಬಹಳ ಆನಂದ ಆಗಿ ತಥಾಸ್ತು ಅಂತ ಕಳಿಸ್ತಾನೆ. ಆಮೇಲೆ ಬರ್ತಾರೆ. ಹೀಗೆ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಕೊನೆಗೆ ಬದರಿಗೆ ಹೋಗ್ತಾನಂತ. ಮನ್ಯಮಾನ ಇದಂ ವಿಶ್ವಂ ಮಾಯಾರಚಿತಮಾತ್ಮನಿ ಅವಿದ್ಯಾ ರಚಿತ ಸ್ವಪ್ನ ಗಂಧರ್ವ ನಗರೋಪಮಂ. ಆಗ ಅನ್ಕೊಳ್ತಾನಂತೆ, ಇಂಥ ಎಷ್ಟು ವರ್ಷಗಳ ಕಾಲ ನಾನು ರಾಜ್ಯಭಾರ ಮಾಡ್ತಾ ಇದ್ರು ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ. ಯಾವತ್ತೂ ಒಂದು ಅಧಿಕಾರದ ರುಚಿ ಕಂಡುಬಿಟ್ಟ ಅಂತಂದರೆ ಅದನ್ನು ಇಳಿಬೇಕು ಅಂತ ಅನ್ಸೋದೇ ಇಲ್ಲ ಅಂತ, ಅದರಲ್ಲಿ ಯಾವಾಗಲೂ ಇರಬೇಕು ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಇನ್ನು ಸಾಕು ನನಗೆ, ಇದೆಲ್ಲ ಮುಂದಿನವ್ರಿಗೆ ಪಟ್ಟ ಕಟ್ತೀನಿ ಅಂತ ಧ್ರುವರಾಜ ತನ್ನ ಮಕ್ಕಳಿಗೆ ಪಟ್ಟವನ್ನು ಕಟ್ಟಿ ತಾನು ಬದರಿಗೆ ಹೋಗಿ ಮುಂದೆ ಅಲ್ಲಿ ದೇಹತ್ಯಾಗ ಮಾಡಿ ಮತ್ತೆ ತನ್ನ ಮೂಲ ದೇಹದಿಂದ ಭಗವಂತನ ಲೋಕಕ್ಕೆ ಹೊರಟನಂತೆ. ಅದು ಹೋಗೋ ಕಾಲಕ್ಕೆ ವಿಮಾನದಲ್ಲಿ ಹೋಗ್ತಾ ಇದ್ದಾನಲ್ಲ, ಹೋಗಬೇಕಾದ್ರೆ ನಂದಾ ಸುನಂದ್ರ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗೋ ಕಾಲಕ್ಕೆ ಸ್ವಲ್ಪ ತಡೀರಿ ಅನ್ನಂತವನು ಪಾಪ. ಯಾಕೆ ಎಲ್ಲರೂ ದೇವಲೋಕಕ್ಕೆ ಬರಬೇಕು ಅಂತಂದ್ರೆ ಆರಾಮಾಗಿ ಸಿಕ್ತು ಅಂತ ಹೇಳಿ ಮೊದಲನೇ ಸಾರಿ ವಿಮಾನಕ್ಕೆ ಹೋಗೋ ಅವಕಾಶವನ್ನೇ ಯಾರೂ ಕಳ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಮೋಕ್ಷಕ್ಕೆ ಹೋಗೋ ದೇವಲೋಕಕ್ಕೆ ಹೋಗೋ ವಿಮಾನ ಹತ್ತಿ ನಿಲ್ಲಿಸಿ ಇಳಿತೀನಿ ಅಂತ ಇದ್ದೆಲ್ಲ ಯಾಕೆ? ಏನಿಲ್ಲ, ನಾನು ಒಬ್ಬನೇ ಕರ್ಕೊಂಡು ಹೊಂಟೀರಿ, ನನಗಿದಕ್ಕೆ ಮೂಲ ಪ್ರೇರಣೆ ಅಂದರೆ ನಮ್ಮಮ್ಮ ಸುನೀತಿಯಲ್ಲಿದ್ದಾಳೆ, ಆಕಿನ ಬಿಟ್ಟು ನಾನು ಬರೋದಿಲ್ಲ ಅನ್ನಂತ ಧ್ರುವರಾಜ. ಏನು ಯೋಚನೆ ಮಾಡೋ, ಮುಂದೆ ನೋಡು ಅಂದರೆ ಇವನಿಗಿಂತ ಮುಂದಿನ ವಿಮಾನದಲ್ಲಿ ಆ ತಾಯಿ ಕೂತ್ಕೊಂಡಿಲ್ಲಂತ. ಇಂಥ ಸಾತ್ವಿಕರಾದ ಮಕ್ಕಳನ್ನು, ಧರ್ಮ ಮಾರ್ಗದಲ್ಲಿರ್ತಕ್ಕಂತಹ ಸಾತ್ವಿಕ ಚೇತನರನ್ನು ಹಡಿದ್ರೆ ತಲೆಮಾರುಗಳನ್ನು ಅವರೆಲ್ಲ ಉದ್ಧಾರ ಮಾಡಿಬಿಡ್ತಾರೆ ಅಂತನ್ಲಿಕ್ಕೆ ಧ್ರುವರಾಯರ ಚರಿತ್ರೆ ಜ್ವಲಂತವಾದ ಸಾಕ್ಷಿಯಾಗಿ ನಮ್ಮ ನಿಲ್ತಿದೆ. ತಲೆಮಾರುಗಳನ್ನು ಉದ್ಧಾರ ಮಾಡಿಬಿಟ್ಟ. ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಾಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಸ್ಸಂತಾರಯಿಷ್ಯತಿ ಅಂತ ಆ ಶ್ರಾದ್ದದ ಮಹತ್ವ ಹೇಳೋ ಕಾಲಕ್ಕೆ ಹೇಳ್ತಾರೆ. ದೊಡ್ಡ ದೊಡ್ಡ ಪಿತೃಗಳೆಲ್ಲ ಏನಿರ್ತಾರಲ್ಲ ಅವರು ಖುಷಿಪಟ್ಟು ಕೇಕೆ ಹಾಕಿ ಕುಣಿತಾರಂತ ಅಂತರಿಕ್ಷದೊಳಗೆ. ಒಳ್ಳೆ ಭಗವದ್ಭಕ್ತನಾದ ಮಗ ನಮ್ಮ ಮನೆತನದಲ್ಲಿ ಹುಟ್ಟಿದಾನೆ, ಇಂಥವನಿಂದ ನಾವೆಲ್ಲ ಉದ್ಧಾರ ಆಗಿ ಹೋದ್ವಿ ಅಂತ. ಹಾಗೆ ಆ ಸುನೀತಿಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಯೋಗ್ಯತೆ ಇಂಥ ಪುತ್ರನನ್ನು ಪಡೆದಿದ್ದಕ್ಕೆ ಬಂತು. ಆಮೇಲೆ ಮುಂದೆ ಧ್ರುವಲೋಕಕ್ಕೆ ಹೋಗಿ ತಾನು ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಶಿಂಶುಮಾರ ನಾಮಕ ಪರಮಾತ್ಮನ ಬಾಲಭಾಗದಲ್ಲಿ ಆ ಧ್ರುವಲೋಕ ಇದೆಯಂತೆ. ಆ ಬಾಲಾಗ್ರದಲ್ಲಿ ಪರಮಾತ್ಮನ ಸನ್ನಿಧಾನದಿಂದ, ಪರಮಾತ್ಮನ ಅನುಗ್ರಹದಿಂದ ಧ್ರುವಲೋಕವನ್ನು ಪಡ್ಕೊಂಡಿದ್ದಾನೆ. ಸುತ್ತ ಸಪ್ತರ್ಷಿ ಮಂಡಲ, ನಕ್ಷತ್ರ ಮಂಡಲ, ನವಗ್ರಹ ಮಂಡಲ ಎಲ್ಲ ದೇವತೆಗಳು ಇಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಸುತ್ತುವರೆದು ಅಂತ ಅಂಥ ಚರಿತ್ರೆಯನ್ನು ಹೇಳಿ ಇದನ್ನು ಶ್ರವಣ ಮಾಡಿದರೆ ವಿಶೇಷವಾದ ಭಗವದ್ ಅನುಗ್ರಹ ಆಗ್ತದೆ ಅಂತ ಅದರ ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ಥೇ ನಮ್ಮತ್. ಇದನ್ನು ಕೇಳಿದವರಿಗೆಲ್ಲ
ಅವರ ಸ್ಥಾನವನ್ನು ಪರಮಾತ್ಮ ಧ್ರುವವಾಗಿ ಮಾಡಿಬಿಡ್ತಾನಂತೆ. ಅಂಥ ಅಪೂರ್ವವಾದ ಧ್ರುವರಾಯನ ಚರಿತ್ರೆ ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಪೇಜಾವರ ಸ್ವಾಮಿಗಳು. ಧ್ರುವರಾಯನ ಚರಿತ್ರೆ ಅದು ನಮಗೊಂದು ಮಾರ್ಗದರ್ಶಕ. ಏನಂದರೆ, ಉತ್ತಾನಪಾದನಿಗೆ ಸುರುಚಿಯಲ್ಲಿ ಅಭಿರುಚಿ ಇತ್ತು, ಸುನೀತಿಯಲ್ಲಿ ಅಷ್ಟು ಆಸ್ಥೆ ಇದ್ದಿಲ್ಲ ಅಂತ. ಅವನಾದರೂ ಪರವಾಗಿಲ್ಲ, ಆದರೆ ಜೀವರ ಮನುಷ್ಯರ ಸ್ವಭಾವ ಹೇಗಾಗಿದೆ ಅಂದರೆ, ಅವನು ಸುರುಚಿಯಾದರೂ ಪಟ್ಟ, ಇವರು ಕುರುಚಿ ಕೆಟ್ಟ ರುಚಿಯಲ್ಲಿ ಅನುರಕ್ತರಾಗ್ಬಿಟ್ಟಿದ್ದಾರೆ. ರುಚಿ ಎಂಥದ್ದನ್ನು ಬಯಸಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಹಾದಿ ತಪ್ಪಿ ಹೋಗ್ತಾ ಇದ್ದಾರೆ. ಅವನಿಗೆ ಸುನೀತಿ ಅಲ್ಲ, ಸುರುಚಿಯಾದರೂ ಇಷ್ಟಪಟ್ಟ, ಇವರಿಗೆ ರುಚಿ ಯಾವುದು ಅಂತಲೂ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಒಳ್ಳೆ ನೀತಿಯಲ್ಲಿ ಅನುರಕ್ತವಾಗಿದ್ವಿ ಅಂದರೆ ಒಳ್ಳೆ ರುಚಿಯಾದ ಆ ಭಾಗಗಳನ್ನು ಪರಮಾತ್ಮ ಕೊಡ್ತಾನೆ, ಅಂಥ ಸನ್ನಿಧಾನಗಳನ್ನು ತೋರಿಸ್ತಾನೆ. ಆಮೇಲೆ ಧ್ರುವನಂತ ಸತ್ಪುತ್ರನನ್ನು ಕೊಡ್ತಾನೆ. ನಮ್ಮ ಮಾರ್ಗ ಹೇಗಿರಬೇಕು ಅಂದರೆ, ಅದು ಮಕ್ಕಳು ಹುಟ್ಟಿದಾಗ ಧ್ರುವನಿಗೆ ಹೇಗೆ ಸಂಸ್ಕಾರ ಹಾಕಿದ್ರಲ್ಲ ಅಂಥ ಸಂಸ್ಕಾರ ಬಾಲ್ಯದಿಂದಲೇ ಏಕಾದಶಿ ಉಪವಾಸ ಮಾಡತಕ್ಕಂಥದ್ದಾಗಲಿ, ಹರಿಗುರುಗಳಲ್ಲಿ ಭಕ್ತಿ ಆಗಲಿ, ಯಾರಾದರೂ ದೊಡ್ಡವರು ಬಂದಾಗ ನಮಸ್ಕಾರ ಮಾಡಿಸ್ಬೇಕಂತ ಮೊದಲು ಮಗುವಿಗೆ. ಮಾರ್ಕಂಡೇಯರ ಚರಿತ್ರೆ ಎಲ್ಲರಿಗೂ ಗೊತ್ತು, ನೋಡಿದವರೆಲ್ಲ ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ಅಂದರು. ವೇದವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ ಹೇಳೋ ಕಾಲಕ್ಕೆ ನಮಸ್ಕಾರದ ಮಹತ್ವ ಎಷ್ಟು ಅಂತ ಹೇಳಬೇಕಾದ್ರೆ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ವರ್ಧಂತೆ ತಸ್ಯ ಚತ್ವಾರಿ ಆಯುರ್ವಿದ್ಯಾ ಯಶೋಬಲಂ ಅಂತ. ನಿತ್ಯ ಹಿರಿಯರ ಸೇವೆ ಮಾಡತಕ್ಕಂತಹ ಮಕ್ಕಳಿಗೆ, ನಿತ್ಯ ಹಿರಿಯರಿಗೆ ನಮಸ್ಕಾರ ಮಾಡತಕ್ಕಂತಹ ಮಕ್ಕಳಿಗೆ ಏನೇನು ಅಭಿವೃದ್ಧಿ ಆಗ್ತದೆ ಅಂತಂದರೆ, ಒಂದು ಆಯುಷ್ಯ, ವಿದ್ಯೆ, ಸಾತ್ವಿಕವಾದ ವಿದ್ಯೆ, ಉನ್ನತಿಗೆ ತಗೊಂಡು ಹೋಗ್ತಕ್ಕಂತಹ ವಿದ್ಯೆ, ಆಮೇಲೆ ಕೀರ್ತಿ, ಆಮೇಲೆ ದೈಹಿಕ ಮಾನಸಿಕವಾದ ಬಲ. ಈಗಿನ ಕಾಲದ ಮಕ್ಕಳಿಗೆ ಬೇಕಾಗಿದ್ದೇ ಅದು. ದೊಡ್ಡ ಪರೀಕ್ಷೆ ಬರೀತಾರೆ, ಚೂರು ಮಾರ್ಕ್ಸ್ ಏನಾದ್ರು ಕಮ್ಮಿ ಆಯಿತು ಅಂತಂದರೆ ಪ್ರಾಣನೇ ಕಳ್ಕೊಳ್ತೀನಿ ಅಂತ ಕೂತ್ಕೊಂಡ್ಬಿಡ್ತವೆ, ತಂದೆ ತಾಯಿಗೆ ಗೊತ್ತಾಗೋದಿಲ್ಲ. ಮಾನಸಿಕವಾದ ಸ್ಥೈರ್ಯ, ಮಾನಸಿಕವಾದ ಬಲವೇ ಮಕ್ಕಳಿಗಿರೋದಿಲ್ಲ. ಅಂಥದ್ರೊಳಗೆ ಆ ಧೈರ್ಯವನ್ನು ತುಂಬುತ್ತಂತೆ. ಬರೀ ಒಂದು ನಮಸ್ಕಾರದ ಪ್ರಭಾವ ಅಷ್ಟೇ. ನಮಸ್ಕಾರ ಮಾಡಿಸ್ಕೊಂಡವ್ರು ಪ್ರೀತಿಯಿಂದ ಅಂತೂ ಹರಿಸ್ತಾರೆ, ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಹೇಳಿ. ಆದ್ರದ್ದು ಇಂಥ ನೈತಿಕವಾದ ಬಲವನ್ನು ತುಂಬಿಸ್ತಕ್ಕಂತಹ ಒಂದು ಅಪೂರ್ವವಾದ ಸಾಮರ್ಥ್ಯ ಒಂದು ನಮಸ್ಕಾರದಲ್ಲಿದೆ. ಅದಕ್ಕೋಸ್ಕರ ಹಿರಿಯರು ಬಂದಾಗ, ದೊಡ್ಡವರು ಬಂದಾಗ ನಮಸ್ಕಾರ ಮಾಡಿಸ್ಬೇಕು ಅಂತ ಆ ತತ್ವವನ್ನು ಸುನೀತಿ ಮಗುವನ್ನು ಹಾಗೆ ಬೆಳೆಸಿದ್ಲು ಅಂತ ಈ ವಿಷಯವನ್ನು ನಿರೂಪಣೆ ಮಾಡಿ ಮುಂದೆ ಧ್ರುವನ ಪರಂಪರೆ ಬಗ್ಗೆ ಹೇಳ್ತಾ, ಧ್ರುವನ ಅನೇಕ ಜನ ಮಕ್ಕಳು, ಆ ಮಕ್ಕಳಲ್ಲಿ ಒಬ್ಬನು ಉತ್ಕಲ ಅಂತ ಇದ್ದ. ವಿಶೇಷ ಏನು ಅಂದರೆ, ಉತ್ಕಲನಿಗಿಂತ ದೊಡ್ಡವನೊಬ್ಬ ಮಗ ಇದ್ದ. ಅವನನ್ನು ಶಿಂಶುಮಾರ ರೂಪಿಯಾದ ಪರಮಾತ್ಮ ದತ್ತು ತಗೊಳ್ತಾನಂತೆ. ತನ್ನ ಮಗನನ್ನು ಶಿಂಶುಮಾರ ರೂಪಿಯಾದ ಪರಮಾತ್ಮನೇ ದತ್ತು ತಗೊಂಡು ಸಾಕಿದ ಧ್ರುವನ ಮಗನನ್ನ ಅಂತ. ಎರಡನೇ ಮಗ ಉತ್ಕಲ ಅಂತ ಇದ್ದ. ಈ ಉತ್ಕಲ ಒಬ್ಬ ಹುಚ್ಚ ಇದ್ದಂಗಿದ್ದಂತ. ಅವನು ಬರೀ ಹುಚ್ಚತನ ಮಾಡೋದು, ನೋಡೋರಿಗೆಲ್ಲ ಏನಪ್ಪ ಹಿಂಗಿದ್ದಾನ ಮಹಾರಾಜನ ಮಗ ಅಂತ ಅನ್ಕೊಳ್ಬೇಕು. ಅದರ ಅಂತರಂಗದೊಳಗೆ ಮಹಾಜ್ಞಾನಿ ಅವನು. ತನ್ನ ಹತ್ರ ಯಾರು ಬರಬಾರ್ದು ಅನ್ನೋ ಕಾರಣಕ್ಕೆ ಹುಚ್ಚನಂತ ವರ್ತಿಸ್ತಾ ಇದ್ದ ಅವನು ಅಂತ ಹೇಳ್ತಾರೆ ಭಾಗವತಕಾರರು ಹೇಳೋ ಕಾಲಕ್ಕೆ. ಅವನ ಹೆಸರು ಉತ್ಕಲ ಅಂತ ಹೇಳಿ. ಅದಕ್ಕೋಸ್ಕರ ಇಂಥ ಹುಚ್ಚನಿಗೆ ಸುತ್ತ ಇದ್ದ ಮಹಾಮಂತ್ರಿಗಳಿಗೆ ಗೊತ್ತೇ ಆಗಲಿಲ್ಲ ಇವನ ಸ್ವಭಾವ. ಅದಕ್ಕೋಸ್ಕರ ಇಂಥವನಿಗೆ ಹೆಂಗೆ ಪಟ್ಟ ಕಟ್ಟೋದು ಅಂತ ಅವನನ್ನು ಬಿಟ್ಟು ಅವನ ತಮ್ಮನಾದ ವತ್ಸರ ಅಂತ ಇದ್ದ ವತ್ಸರನಿಗೆ ಪಟ್ಟ ಕಟ್ತಾರೆ. ಆಮೇಲೆ ವತ್ಸರನ ವಂಶ ಹೇಳ್ತಾ ಹೇಳ್ತಾ ಬಂದಾಗ ಮುಂದೆ ಅಂಗ ಅಂತ ಬರ್ತಾನೆ. ಅಂಗರಾಜನ ಹೆಂಡತಿ ಸುನೀತಾ ಅಂತ ಅವಳ ಹೆಸರು. ಸುನೀತೆಯ ಮಗುವಾಗಿ ವೇನ ಹುಡ್ತಾನೆ. ಈ ವೇನ ಅಂದರೆ ಮಹಾದುಷ್ಟ. ಕನ್ನಡದಲ್ಲಿ ವೇನ ಅನ್ನೋ ಶಬ್ದದ ಅನುವಾದ ಮಾಡಬೇಕು ಅಂದರೆ ಬ್ಯಾನಿ ಅಂತೀವಲ್ಲ ನಾವು, ಬೇನೆ ಬ್ಯಾನಿ ಅಂತೀವಲ್ಲ, ಬ್ಯಾನಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವೇನ, ನೋವನ್ನು ಉಂಟು ಮಾಡತಕ್ಕಂಥವನು ಅಂತ ಅರ್ಥ. ಹಾಗೆ ಅವನು ಹುಟ್ಟಿದಾಗ ಅವನ ಸ್ವಭಾವ ಹೆಂಗಿತ್ತು ಅಂದ್ರೆ ನೋಡ್ರಿ, ಬೆಳೆದ ವಾತಾವರಣ ಶುದ್ಧವಾಗಿತ್ತು ಅಂದರೆ ಅದು ವ್ಯಕ್ತಿತ್ವದ ರೂಪುಗೊಂಡು ಬರ್ತದೆ. ಆದರೆ ಇವನು ಬೆಳೆದಿದ್ದು ಹೆಂಗೆ ಅಂದರೆ, ಈ ಅಂಗರಾಜನ ಹೆಂಡತಿ ಸುನೀತೆಯ ತಂದೆ ಒಬ್ಬ ದೈತ್ಯ ಅಂತ, ಅವನು ಮೃತ್ಯು ಅಂತ ಒಬ್ಬ ಅಸುರ. ಅವನು ಅಸುರನ ಮನೆಯಲ್ಲಿ ಬೆಳೆದ, ಮಾತಾಮಹನ ಮನೆಯಲ್ಲಿ ಬೆಳೆದ. ಆ ಅಜ್ಜ ಬೆಳೆಸ್ಬೇಕಾದ್ರೆ ಅಸುರ ಅಂತಂದ್ರೆ ಸ್ವಭಾವನೇ ದುಷ್ಟ. ಅದಕ್ಕೋಸ್ಕರ ಅವನ ಹತ್ರ ಬೆಳೆದ ವೇನನು ಮಹಾದುಷ್ಟನಾಗಿ ಬದಲಾದನಂತೆ. ಆದರೆ ಕೊನೆಗೆ ಇಂಥ ದುಷ್ಟ ಮಗನನ್ನು ಪಡೆದಿದ್ದಕ್ಕೆ ಅಂಗರಾಜನಿಗೆ ಬಹಳ ಪ್ರಾಯಶ್ಚಿತ್ತ ಆಯಿತು. ಎಂಥ ಕೆಲಸ ಆಗೋಯ್ತು, ಮಗನನ್ನು ಪಡೆದೇ ಇಂಥ ನೀಚ ಮಗ ಹುಟ್ಟುಬಿಟ್ಟಿದ್ದಾನಲ್ಲ, ಇನ್ನು ಹೆಂಗಿದನ್ನು ಪರಿಹಾರ ಮಾಡೋದು ಅಂತ ರಾತ್ರೋರಾತ್ರಿ ರಾಜ್ಯ ಬಿಟ್ಟು ಓಡೇ ಹೋಗ್ಬಿಟ್ನಂತವನು. ಇವನು ಸಾವಾಸನೆ ಬೇಡ ಅಂತ ರಾತ್ರೋರಾತ್ರಿ ಅಂಥ ರಾಜ್ಯ ಬಿಟ್ಟು ಕಾಡಿಗೆ ಓಡಿ ಹೋಗಿಬಿಟ್ಟ. ಆ ಕೊನೆಗೆ ಯಾರಿಗೆ ಪಟ್ಟ ಕಟ್ಟಬೇಕು? ಅನಿವಾರ್ಯವಾಗಿ ಉಳಿದವನು ವೇನ. ಅಂಥ ವೇನನಿಗೆ ಪಟ್ಟ ಕಟ್ಟಿದಾಗ ವೇನ ಯಾರು ಹೋಮ ಮಾಡಿದ್ರು, ಯಾರು ದೇವ್ರ ಪೂಜೆ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಅನುಮತಿನೇ ಕೊಡ್ತಾ ಇದ್ದಿಲ್ಲ ಅಂತ. ಯಾರು ಹೋಮ ಮಾಡಿದ್ರು ನನ್ನ ಹೆಸರನ್ನೇ ಮಾಡ್ರಿ, ಪಂಚಾಮೃತ ಅಭಿಷೇಕ ನನಗೇ ಮಾಡ್ರಿ, ಮಧುಅಭಿಷೇಕ ಅದನ್ನು ನನಗೇ ಮಾಡ್ರಿ, ಶ್ರಾದ್ದ ನನ್ನ ಹೆಸರಲ್ಲೇ ಹಾಕಿಡ್ರಿ ಪಿಂಡ ಅಂತ ಅಂದ್ಬಿಟ್ಟ ಅವನು. ಅಷ್ಟರ ಮಟ್ಟಿಗೆ ನನ್ನನ್ನು ಬಿಟ್ಟು ಇನ್ಯಾವ ದೇವರೇ ಇಲ್ಲ, ನನಗೇ ಮಾಡಿಬಿಡ್ರಿ ಅಂತ ಅಂಥ ದೌಷ್ಟ್ಯವನ್ನು ತೋರಿಸಿದ್ರ ಪ್ರಭಾವ ಏನಾಯಿತು ಅಂತಂದರೆ, ಋಷಿಮುನಿಗಳು ಒಂದು ದಿವಸ ಬರ್ತಾರೆ. ಅಲ್ಲೋ ಹಿಂಗೆಲ್ಲ ಮಾಡಿದ್ರೆ ಹೆಂಗೋ,
ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು ಮಾಡಿದರೆ ದೇವತೆಗಳು ಪ್ರೀತರಾಗಿ ಕಾಲಕ್ಕೆ ಮಳೆ ಬೆಳೆ ಕೊಡ್ತಾರೆ. ಅಂಥದ್ರೊಳಗೆ ನೀನು ಯಜ್ಞ ಯಾಗಾದಿಗಳು ಮಾಡಬೇಡ ಅಂತ ಧರ್ಮಿಷ್ಠರಾಜನ ವಂಶದಲ್ಲಿ ಬಂದವನು ಇಂಥ ಮಾತಾಡಬೇಡ ಅಂದರೆ ಎಷ್ಟು ಕೆಟ್ಟ ಮಾತಲ್ಲಿ ಬೈತಾನೆ ಋಷಿಗಳಿಗೆ ಅಂದರೆ, ಬಾಲಿಶಾಬತ ಯೂಯಂ ವಾ ಅಧರ್ಮೇ ಧರ್ಮಮಾನಿನಃ ಯೇ ವೃತ್ತಿದಂ ಪತಿಂ ಹಿತ್ವಾ ಜಾರಂ ಪತಿಮುಪಾಸತೆ. ನೀವೆಂಥ ಮೂರ್ಖರ ಋಷಿಗಳು, ಅಧರ್ಮವನ್ನು ಧರ್ಮ ಅಂತ ತಿಳಿದಿದ್ದೀರಿ. ಒಬ್ಬ ಜಾರಿಣಿ ಹೇಗೆ ಇನ್ನೊಬ್ಬನನ್ನು ಹೋಗಿ ಬಯಸ್ತಾಳೋ, ನನ್ನನ್ನು ಬಿಟ್ಟು ಪರಮಾತ್ಮನ ಉಪಾಸನೆ ಮಾಡ್ತೀರಾ ನೀವು, ಹರಿಯನ್ನು ಬಯಸ್ತೀರಾ ನೀವು, ನೀವೆಂಥ ನೀಚ ಪ್ರವೃತ್ತಿಯಲ್ಲಿದ್ದೀರಿ ಅಂತ ಅಷ್ಟು ಕೆಟ್ಟ ಮಾತಲ್ಲಿ ಬೈತಾನೆ. ಯಜ್ಞಪುರುಷ ನಾನೇ, ನನ್ನನ್ನೇ ಪೂಜೆ ಮಾಡ್ರಿ ಅಂತಂದಾಗ ಸಿಟ್ಟು ಬಂತು ಋಷಿಮುನಿಗಳಿಗೆ. ಒಂದೇ ಹುಂಕಾರದಿಂದ ಅವನು ಸುಟ್ಟು ಹಾಕಿಬಿಟ್ರಂಥವ್ರು. ಅಂದರೆ ಅವ್ರಿಗೆ ಯಾರನ್ನು ಮೇಲೆ ಏರಿಸಬೇಕು ಅಂತ ಗೊತ್ತಿತ್ತು, ಯಾರನ್ನು ಕೆಳಗಿಳಿಸ್ಬೇಕು ಅಂತ ಗೊತ್ತಿತ್ತು. ಅದಕ್ಕೆ ತಪಸ್ವಿಗಳಾದವರು, ಮಂತ್ರಸಿದ್ಧರಾದವರು ಯಾವತ್ತೂ ಅವ್ರು ಎದುರಾಡ್ಲಿಕ್ಕೆ ಹೋಗಬಾರ್ದು, ಅವ್ರನ್ನ ಎದುರು ಹಾಕ್ಕೊಳ್ಬಾರ್ದು ಅನ್ನುವ ತತ್ವ ಇಲ್ಲಿ ಗೊತ್ತಾಗ್ತದೆ. ಹಾಗೆ ಅಂಥ ವೇನನ ಸಂಹಾರ ಆಯಿತು. ಸಂಹಾರ ಆದಾಗ ಮುಂದಿನ ಮಹಾರಾಜ ಯಾರನ್ನಾಗಿ ಮಾಡಬೇಕು ಅಂತಂದಾಗ ಆವಾಗ ಅವನ ದೇಹವನ್ನು ಮಥಿಸಿದಾಗ ತೊಡೆಯಿಂದ ಒಬ್ಬನು ಹುಟ್ಟಿದ್ದಂತೆ. ನಿಷಾದ ಅಂತ ಅವನಿಗೆ ಹೆಸರು ಬಂತು. ಆಮೇಲೆ ಬಲಭುಜವನ್ನು ಮಥನ ಮಾಡಿದಾಗ ಅವನ ದೇಹದ ಬಲಭುಜದಿಂದ ಆವಾಗ ಸೃಷ್ಟಿಯಾದ ಮಹಾನುಭಾವನೆ ಪೃಥು ಚಕ್ರವರ್ತಿ. ಪೃಥ್ವಿನ ಸೃಷ್ಟಿಯಾಯಿತು. ಇದೊಂದು ಯೋಗದ ರಹಸ್ಯ ನೋಡ್ರಿ, ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಸೃಷ್ಟಿಗೆ ತಾಯಿ ಬೇಕು ಅಂತಿಲ್ಲ, ಅವನ ದೇಹದಿಂದನೇ ಪೃಥ್ವಿನ ಸೃಷ್ಟಿ ಆಗೋಯ್ತು. ಅದು ಮುನಿಗಳ ಯೋಗಕ್ಕಿದ್ದ ಒಂದು ಅಪೂರ್ವವಾದ ಶಕ್ತಿ, ಅವರ ತಪಸ್ಸಿದ್ಧಿಗೊಂದು ಜ್ವಲಂತ ನಿದರ್ಶನ ಇದು. ಹಾಗೆ ಬಲಭುಜದಿಂದ ಪೃಥ್ವಿನ ಸೃಷ್ಟಿ ಆಯಿತು. ಆಮೇಲೆ ಅರ್ಚಿದೇವಿ ಅಂತ ಸ್ತ್ರೀಯ ಸೃಷ್ಟಿ ಮಾಡ್ತಾರೆ. ಇವರಿಬ್ಬರಿಗೆ ಮದುವೆಯನ್ನು ಮಾಡಿಸಿದಾಗ ಅಲ್ಲಿ ಮುಂದೆ ಅವನಿಗೆ ಪಟ್ಟ ಕಟ್ತಾರೆ. ಪಟ್ಟ ಕಟ್ಟಿದಾಗ ವಿಶೇಷ ಏನು ಅಂತಂದರೆ, ಅವನು ಪಟ್ಟಕ್ಕೆ ಬಂದು ಕೂಡಲೇ ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿಬಿಟ್ರಂತೆ. ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿದಾಗ ಇವನು ಹೇಳ್ತಾನೆ, ಅಲ್ಲಪ್ಪ ನಂದು ಕ್ವಾಲಿಫಿಕೇಷನ್ಸು, ನನ್ನ ವರ್ಕ್ಸ್ ನೀವು ನೋಡೇ ಇಲ್ಲ, ನಾನು ಎಂಥ ಕೆಲಸ ಮಾಡಿದ್ದೀನಿ, ನನ್ನ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಿದ್ರೆ ಸ್ತೋತ್ರ ಮಾಡಿರಿ. ಸುಳ್ಳೆ ಬಂದು ಇಂದ್ರ ಚಂದ್ರ ಅಂತ ಹೊಗಳಿ ನನ್ನನ್ನು ಅಟ್ಟಕ್ಕೇರಿಸ್ಲಿಕ್ಕೆ ಹೋಗ್ಬೇಡ್ರಿ, ನಾನು ಅದು ಯಾವುದಕ್ಕೂ ಮರಳಾಗಲ್ಲ ಅಂತಂದ. ಇಂಥ ಪ್ರಾಮಾಣಿಕರನ್ನ ಎಲ್ಲಿ ನೋಡ್ತೀವಿ ನೋಡ್ರಿ ಈ ಕಾಲದೊಳಗೆ. ಯಾರಾದರೂ ನೋಡ್ಬೇಕಂದ್ರೆ ಬಹಳ ಅಪರೂಪ ಇಂಥವ್ರನ್ನ ನೋಡಬೇಕು ಅಂದ್ರೆ. ಆ ರಾಜ ಹೇಳಿದ್ಮ, ಹೇ ಸೂತ ಹೇಮಾಗಧ ಸೌಮ್ಯ ಬಂದಿನ್ ಲೋಕೇಧುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್. ನನ್ನ ಗುಣ ಇನ್ನೂ ಸ್ಪಷ್ಟ ಆಗಿಲ್ಲ, ಅಭಿವ್ಯಕ್ತಿ ಆಗಿಲ್ಲ ನಿಮಗೆ. ಸುಮ್ಮನೆ ನನ್ನ ಸ್ತೋತ್ರ ಯಾಕೆ ಮಾಡ್ತೀರಿ ನೀವು? ಅದಕ್ಕೋಸ್ಕರ ದೇವ್ರ ಸ್ತೋತ್ರ ಆದರೂ ಮಾಡ್ರಿ. ಪಾಪ ಅವರಂದರು, ಮಹಾರಾಜ ಇಲ್ಲ, ನಮಗೆ ಸ್ತೋತ್ರ ಮಾಡಲಿಕ್ಕೆ ಅಂತ ಸಂಬಳ ಕೊಡ್ತಾರೆ ನಮಗೆ, ಅದಕ್ಕೋಸ್ಕರ ನೀವು ಕೆಲಸಕ್ಕೆ ಇಟ್ಟಿದ್ದಾರೆ ಅಂತ. ಈ ತಮಿಳ್ನಾಡಲ್ಲೆಲ್ಲ ಸಾಮಾನ್ಯವಾಗಿ ಯಾರಾದರೂ ಹೋದರು ಅಂತಂದರೆ ಅಳ್ಳಿಕ್ಕೆ ಅಂತಲೇ ಒಂದು ಗ್ರೂಪನ್ನು ಕರೆಸ್ತಾರಂತಲ್ಲಿ ಬಂದು. ಅವರೆಲ್ಲ ಬಂದು ಸಾಮೂಹಿಕವಾಗಿ ಹತ್ತು ಕರೆದು ಜೋರಾಗಿ ಎದಿಗಿದಿ ಬಡ್ಕೊಂಡಾದ್ಮೇಲೆ ಮತ್ತೆ ಮುಂದಿನ ಕೆಲಸಗಳು ಅಂತ. ಹಾಗೆ ಇಲ್ಲಿ ನಮ್ಮ ಪೋಸ್ಟಿಂಗ್ ಇರೋದೇ ನೀನು ಬಂದಾಗ ಸ್ತೋತ್ರ ಮಾಡಲಿಕ್ಕೆ ಅಂತ. ಆ ಹುದ್ದೆಯನ್ನು ಸರಿಯಾಗಿ ಕೆಲಸ ಮಾಡಲಿ ಅಂದರೆ ಯಾರೂ ಸಂಬಳ ಕೊಡೋದಿಲ್ಲ ಅಂದ್ರಂಥವ್ರು. ರಾಜ ಹೇಳಿದ, ನಾನು ಸಂಬಳ ಕೊಡ್ತೀನಿ, ನನ್ನೇನು ಹೊಗ್ಲಿಕ್ಕೆ ಹೋಗ್ಬೇಡ್ರಿ, ದೇವರನ್ನು ಹೊಗಳ್ರಿ ಅಂತ ಪರಮಾತ್ಮನ ಗುಣಗಾನವನ್ನು ಮಾಡಬೇಕು ಅಂತ. ಆತ ಹೇಳಿದ ಕೂಡಲೇ ಎಷ್ಟು ಖುಷಿ ಆಯಿತು. ಇತಿಬ್ರುವಾಣಂ ನೃಪತಿಂ ಗಾಯಕ ಮುನಿಚೋದಿತಾ ತುಷ್ಟುವುಹು ತುಷ್ಟ ಮನಸಃ ತದ್ವಾಗಮೃತ ಸೇವಯ. ಆವಾಗ ಅವನನ್ನು ಸ್ತೋತ್ರ ಮಾಡಿದ್ರಂತೆ. ಇವಾಗ ನಾವು ಮಾಡೋ ಸ್ತೋತ್ರ ಪ್ರಾಮಾಣಿಕ, ಯಾಕೆಂದ್ರೆ ನೀನು ಮಹಾ ಹರಿಭಕ್ತ ಇದ್ದಿ, ನಿನ್ನ ಸ್ತೋತ್ರ ಮಾಡಿದರೆ ನಿನ್ನ ಅಂತರ್ಗತನಾದ ಭಗವಂತನ ಸ್ತೋತ್ರ ಮಾಡಿದಾಗ ಆಗ್ತದೆ ಅಂತ ಪೃಥು ಚಕ್ರವರ್ತಿಯನ್ನು ಸ್ತೋತ್ರ ಮಾಡ್ತಾರೆ. ಇದೆಲ್ಲ ಆದಮೇಲೆ ಪೃಥು ಏನು ಮಾಡ್ತಾನೆ ಅಂತಂದರೆ, ಮುಂದೆ ಭೂಮಿಯಿಂದ ಸರಿಯಾಗಿ ಮಳೆ ಬೆಳೆ ಬರ್ತಾ ಇರೋದಿಲ್ಲ, ದೇವಸ್ಥಾನಗಳಲ್ಲಿ ಸರಿಯಾದ ಪೂಜೆ ಇರೋದಿಲ್ಲ. ಮೊದಲು ಪೂಜೆಗೆ ವ್ಯವಸ್ಥೆ ಮಾಡ್ತಾನೆ. ಅಲ್ಲಿವರೆಗೂ ದೇವಸ್ಥಾನ ಎಲ್ಲ ಪಾಳು ಬಿದ್ದು ಹೋಗಿತ್ತು, ಪೂಜೆ ಇದ್ದಿಲ್ಲ. ಅರಾಜಕವಾದ ರಾಜ್ಯವನ್ನು ಸರಿಯಾಗಿ ನಿಲ್ಲಿಸಿ ಪೂಜೆ ಆಗಬೇಕು ಕಾಲಕ್ಕೆ ಅಂತ ಹೇಳಿ ಪೂಜೆ ಮಾಡಿಸ್ತಾನೆ. ಎಷ್ಟೋ ಜನ ಬಂದು ದೂರು ಕೊಡ್ತಾರೆ, ಮಹಾರಾಜ ನೀನು ಪೂಜೆನೋ ಮಾಡಿಸ್ತಾ ಇದ್ದಿ, ಆದರೆ ಭೂಮಿಯಿಂದ ನೈವೇದ್ಯಕ್ಕೆ ಸರಿಯಾದ ಉತ್ಪನ್ನವೇ ಸಿಗ್ತಾ ಇಲ್ಲ, ಬೆಳೆ ಗಿಳೆ ಏನೂ ಇಲ್ಲ, ಹೆಂಗೆ ಮಾಡಬೇಕು? ಕೊನೆಗೆ ಏನು ಮಾಡಿದಂತೆ, ಭೂತಾಯಿಯನ್ನು ಪ್ರಾರ್ಥನೆ ಮಾಡಿದ. ಅವಳು ಕೊಡಲೇ ಇಲ್ಲ. ಕೊಡದೇ ಇದ್ದಾಗ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದಂತೆ. ಒಂದು ಗೋರೂಪ ತಗೊಂಡು ಓಡಿ ಹೋಗ್ತಾ ಇದ್ದರೆ ಬೆನ್ನಟ್ಟಿ ಹೋದ ಅವಳನ್ನು ಹಿಡಿಯೋಣ ಅಂತ. ಹೋಗ್ತಾ ಇದ್ದಾಗ ಆಕೆ ಕೊನೆಗೆ ಈ ಪೃಥು ಚಕ್ರವರ್ತಿಗೆ ಶರಣಾಗತಳಾದ್ಲು. ಎಲ್ಲಿ ಹೋದರೂ ಕೂಡ ಆಕೆಗೆ ರಕ್ಷಣೆ ಸಿಗಲಿಲ್ಲ. ಪೃಥುವಿಗೆ ಶರಣಾಗತಳಾಗಿ ಪೃಥುವಿನೊಳಗಿದ್ದ ಪರಮಾತ್ಮ, ಆವಾಗಲೇ ಆರಂಭದಲ್ಲಿ ಹೇಳಿದ್ನಲ್ಲ ರಾಜರಾಜೇಶ್ವರ ಅಂತ ರೂಪ, ಅಂಥ ರೂಪದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಳೆ. ನನಗೆ ಈ ಭೂಮಿಯಿಂದ ಬೆಳೆಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದೇ ಪದಾರ್ಥಗಳನ್ನು ಹಾಕಿದ್ರೂ ಕೂಡ ಬೀಜದಿಂದ ಉತ್ಪನ್ನ ಬರ್ತಾ ಇಲ್ಲ ಅಂತ ಆಕೆ ಹೇಳ್ತಾಳೆ. ಯಾಕೆ ಬರ್ತಾ ಇಲ್ಲ? ಎಲ್ಲರೂ ಕೂಡ ಬೀಜ ಬಿತ್ತಿದ್ರೆ ನೀನು ಕೊಡಬೇಕಲ್ಲ ಪದಾರ್ಥ, ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಆಕೆ ಹೇಳ್ತಾಳೆ, ವೇನ ಬಂದಾಗ ಬರೀ ಅಧಾರ್ಮಿಕತೆ ರಾಜ್ಯದಲ್ಲೆಲ್ಲ ತಾಂಡವಾಡ್ತಾ ಇತ್ತು ಅಂತ ಹಾಕಿದ ಬೀಜಗಳನ್ನೆಲ್ಲ ಒಳಗೆ ನುಂಗಿಬಿಟ್ಟಿದ್ದೀನಿ ನಾನು, ಭೂಮಿಯ ಒಳಗಡೆ ಅವಳು ನುಂಗ್ಕೊಂಡ್ಬಿಟ್ಟಿದ್ದೀನಿ. ನಾನು ಕೊಟ್ಟರೆ ಮತ್ತೆ ಅನರ್ಥಕ್ಕೆ ಬೆಳೆಸ್ತಾರೆ ಇವರು ಅಂತ ಯಾವುದೇ ಬೆಳೆಯನ್ನು ಕೊಡಲಿಲ್ಲ. ಆದರೆ ಇವಾಗ ಮತ್ತೆ ಆ ಬೆಳೆ ಬೆಳೆದು ಬರಲಿ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಒಳಗೆ ಇಳಿದು ನಾನೀಗ ಗೋರೂಪ ತಗೊಂಡಿದ್ದಕ್ಕೆ ಅವೆಲ್ಲ ಕ್ಷೀರವಾಗಿ ಬದಲಾಗಿದ್ದಾವೆ. ಅದೇನಾದರೂ ನಿನಗೆ ಬರಬೇಕು ಅಂದ್ರೆ ಮತ್ತೆ ಒಂದು ಕರುವನ್ನು ತಗೊಂಡು ಬಂದು, ಕರು ಬಂದರೆ ಮಾತ್ರ ಹಸು ಹಾಲು ಕೊಡೋದು, ಹಾಗಾಗಿ
ನೀನು ಯಾವುದಾದ್ರೂ ಕರು ತಗೊಂಡು ಬಂದು ಮತ್ತೆ ಅವುಗಳನ್ನೆಲ್ಲ ಸಸ್ಯ ಸಮೃದ್ಧಿಯನ್ನು ಪಡಿ ಅಂದಾಗ ತನ್ನ ಪೂರ್ವಿಕ ವಂಶದ ಮೂಲಪುರುಷನಾದ ಸ್ವಯಂಭೂ ಮನುವನ್ನು ಪ್ರಾರ್ಥನೆ ಮಾಡಿ ಮನುವೆ ಒಂದು ಪುಟ್ಟ ಕರುವಿನ ರೂಪದಲ್ಲಿ ಬಂದಾಗ ಅಲ್ಲಿ ಹೋಗಿ ಆ ಹಾಲನ್ನು ಕರಿತಾನೆ. ಭೂತಾಯಿಯ ಆ ಗೋರೂಪದಿಂದ ಕ್ಷೀರವನ್ನು ಕರೆದು ಆಮೇಲೆ ಅದೇ ಮತ್ತೆ ಬೀಜವಾಗಿ ಪರಿಣಾಮ ಆಗ್ತದೆ, ಭೂಮಿಯಲ್ಲೆಲ್ಲ ಉಳುಮೆ ಮಾಡ್ತಾನೆ. ಇನ್ನೂ ವಿಶೇಷ ಏನು ಅಂತಂದರೆ ಅಲ್ಲಿವರೆಗೂ ಭೂಮಿಯಲ್ಲಿ ಸಮತಟ್ಟಾದ ಭೂಭಾಗ ಅಂತ ಇದ್ದಿಲ್ಲ ಅಂತ. ಪೃಥು ಚಕ್ರವರ್ತಿಯ ಕಾಲದವರೆಗೂ ಅಂಕುಡೊಂಕಾದ ನೆಲಗಳೇ ಇರ್ತಾ ಇದ್ವು, ಹಾಗೆ ಬದುಕಿಬಿಟ್ಟಿರ್ತಿದ್ರು. ಈ ಸಾಮಾನ್ಯ ಮನೆ ಒಳಗೆ ಏನಾದರೂ ಸಾಮಾನು ಅಡ್ಡ ಇತ್ತು ಅಂತಂದರೆ ಅದನ್ನ ಯಾರೂ ಸರಸಲ್ಲ, ಅದನ್ನ ದಾಟ್ಕೊಂಡೇ ಹೋಗ್ತಿರ್ತಾರೆ ನೋಡ್ರಿ, ಹಿಂಗೆ ಜಿಗಿದ್ಕೊಂಡೇ ದಾಟ್ಕೋತೆ ಹೋಗ್ತಿರ್ತಾರೆ. ಅದು ಯಾಕೆಂತಂದ್ರೆ ಆವಾಗಿಂದಲೂ ಬಂದ್ ಪರಂಪರೆ ಅಂತ ಅದೊಂದು ಬಂದ್ಬಿಟ್ಟಿರ್ತದೆ, ಹಿಂದಿನವರಿಂದ ಬಂದಿದ್ದು ಅಂತ. ಹಾಗೆ ಭೂಮಿಯಲ್ಲಿ ಸಮತಟ್ಟಾದ ಭಾಗ ಇದ್ದಿಲ್ಲ ಆ ಕಾಲಕ್ಕೆ. ಇದೇ ಪೃಥು ಚಕ್ರವರ್ತಿ ಭೂಮಿಯನ್ನೆಲ್ಲ ತನ್ನ ರಾಜದಂಡದಿಂದ ಸಮತಟ್ಟಾಗಿ ಮಾಡಿ ಅಲ್ಲೆಲ್ಲ ಬೀಜಾವಾಪ ಮಾಡಿ ಸಸ್ಯ ಶ್ಯಾಮಲೆಯನ್ನಾಗಿ ಭೂಮಿಯನ್ನು ಮಾಡಿದ ಅಂತ ಭಾಗವತ ಹೇಳ್ತಾ ಕೊನೆಯಲ್ಲಿ ಪೃಥು ಚಕ್ರವರ್ತಿಯ ಇನ್ನೊಂದು ವೈಶಿಷ್ಟ್ಯವನ್ನು ಹೇಳಿ ಅವನ ಚರಿತ್ರೆಯನ್ನು ಸಮಾಪ್ತಿ ಮಾಡ್ತಾರೆ. ಪೃಥು ಅವನಿಗೆ 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ಆಸೆ ಇತ್ತಂತೆ. 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ಆಸೆ ಇದೆ. ಅಶ್ವಮೇಧ ಯಾಗ ಮಾಡ್ತಾ ಬಂದಾಗ 80 ಆಯಿತು, 90 ಆಯಿತು, 91ನೇದು, 92ನೇದು ಪ್ರಾರಂಭ ಮಾಡಿದಾಗ ಇಂದ್ರದೇವರು ಬಂದ್ರಂತೆ. ಆ ಕುದುರೆಯನ್ನು ಕಟ್ಟಿರ್ತಾರೆ, ಯೂಪಸ್ತಂಭ ಅಂತ ಇರ್ತದೆ, ಅಲ್ಲಿ ಕುದುರೆಯನ್ನು ಕಟ್ಟಿದಾಗ ಆ ಕುದುರೆಯನ್ನು ಬಿಚ್ಚಿಕೊಂಡು ಸಗರ ಚಕ್ರವರ್ತಿ ಕಥೆಯಲ್ಲಿ ಬರ್ತದಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಟ್ಟಂತೆ ಇಂದ್ರದೇವರು. ಒಂಥರ ವಿಲಕ್ಷಣವಾದ ರೂಪ, ತಲೆಯೆಲ್ಲ ಗುಂಡು ಹೊಡೆಸ್ಕೊಂಡು ಏನೂ ಇದ್ದಿಲ್ಲ ಅಂಥ ರೂಪದೊಳಗೆ ಬಂದು ಬಿಳಿಯಾದ ಬಟ್ಟೆಯನ್ನು ಹಾಕ್ಕೊಂಡು ಪಾಷಂಡ ವೇಷ ಅಂತದೆ, ಅಂಥ ವೇಷ ಹಾಕೊಂಡ್ಬಂದು ಕುದುರೆಯನ್ನು ಎತ್ಕೊಂಡು ಹೋದರೆ ಆ ಇಂದ್ರನನ್ನು ಹಿಡಿಲಿಕ್ಕೆ ಪೃಥು ಚಕ್ರವರ್ತಿಯ ಮಗನನ್ನು ಕಳಿಸಿದ್ರಂತೆ. ಅವನು ಹಿಂದೆ ಹೋಗ್ತಾನೆ ಇನ್ನೇನು ಯುದ್ಧ ಮಾಡಬೇಕು ಅನ್ನೋಷ್ಟೊತ್ತಿಗೆ ಇಂದ್ರದೇವರು ಮಾಯ ಆದ ಕೂಡಲೇ ಕುದುರೆಯನ್ನು ತೊಗೊಂಡು ಬರ್ತಾನಂತ. ಅದಕ್ಕೆ ಅವನ ಹೆಸರು ವಿಜಿತಾಶ್ವ ಅಂತ ಬಂತು ಅಂತ ಹೇಳ್ತದೆ ಭಾಗವತ. ವಿಜಿತಾಶ್ವ ಅಂದರೆ ಅಶ್ವವನ್ನು ಗೆದ್ದು ತಂದವನು, ವಿಜಿತ ಅವನನ್ನು ಸೋಲಿಸಿ ಗೆದ್ದು ತಂದವನು, ಹಾಗಾಗಿ ವಿಜಿತಾಶ್ವ ಅಂತ ಹೆಸರು. ಇದೇ ಥರ ಆದಾಗ ಕೊನೆಗೆ 99ನೇ ಬಾರಿ ಯಜ್ಞ ಆಗ್ತಾ ಇರೋ ಕಾಲಕ್ಕೆ ಮತ್ತೆ ಇಂದ್ರದೇವರು ಬರ್ತಾರೆ. ಮತ್ತೆ ಆ ಕುದುರೆಯನ್ನು ಅಪಹಾರ ಮಾಡ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಾಗ ತಗೊಂಡು ಹೋಗ್ತಾರೆ. ಸರಿ, ಇನ್ನು ಮಾಡಿದ್ರೆ ಹೀಗೆ ಮಾಡ್ತಾ ಇದ್ರೆ ಇಂದ್ರ ಬಂದು ತಗೊಂಡು ಹೋಗ್ತಾನೆ ಇರ್ತಾನೆ ಅಂತ ಅನ್ಕೊಂಡು ಪುರೋಹಿತರಿಗೆ ಹೇಳ್ತಾನೆ ಪೃಥು ಚಕ್ರವರ್ತಿ, ನೀವು ಆಹುತಿ ಕೊಡೋ ಕಾಲಕ್ಕೆ ಇಂದ್ರನನ್ನೇ ಯಜ್ಞದಲ್ಲಿ ಹಾಕಿಬಿಡ್ತೀನಿ ಅಂತ ಅದೊಂದು ಮಂತ್ರ ಹೇಳಿ ಇಂದ್ರನನ್ನೇ ಹಾಕಿಬಿಡ್ರಿ ಅಂತ ಅನ್ಕೊಂಡು ಅವ್ರ ಹತ್ರ ಹೇಳಿದರೆ ಸರಿ ಅಂತ ಅನ್ಕೊಂಡು ಅವ್ರು ಹೇಳೋ ಕಾಲಕ್ಕೆ ಆವಾಗ ಭಗವಂತ ಬಂದಾಗ ಬ್ರಹ್ಮದೇವರು ಬಂದು ಹೇಳ್ತಾರೆ, ಪೃಥು ಎಂಥ ಕೆಲಸ ಮಾಡ್ತಾ ಇದ್ದಿ, ಇಂದ್ರನನ್ನೇ ಆಹುತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಿ, ಎಲ್ಲರೂ ಕೂಡ ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮಮ ಅಂತ ಯಜ್ಞದಲ್ಲಿ ಇಂದ್ರನಿಗೆ ಆಹುತಿ ಕೊಡೋದು, ಅಂಥವನ್ನೇ ಹೋಮಕ್ಕೆ ಹಾಕಿಬಿಡ್ತೀನಿ ಅಂದರೆ ದೇವತೆಗಳು ಇನ್ಯಾರ ಮಾತನ್ನಾದರೆ ಕೇಳಬೇಕು, ಅದಕ್ಕೋಸ್ಕರ ಇಂದ್ರನ ಆಹುತಿ ಕೊಡಬೇಡ. ಮತ್ತು ಯಾಕೆ ಸ್ವಾಮಿ ನಾನು ಮಾಡೋ ಯಜ್ಞಗಳಿಗೆಲ್ಲ ವಿಘ್ನ ತರ್ತಾನೆ ಇಂದ್ರ ಅಂತಂದರೆ ಭಗವಂತನ ಒಂದು ನಿಯಮ ಇದೆ, ದೇವರ ನಿಯಮವನ್ನು ಯಾರೂ ಕೂಡ ಮೀರಬಾರ್ದು. ಭಗವಂತ ನಿಯಮ ಏನು ಅಂತಂದರೆ 100 ಯಜ್ಞ ಮಾಡಿದವನೇ ಅದು ಇಂದ್ರನಾಗಿರ್ತಾನೆ, ಇಂದ್ರ ಪದವಿಗೆ ಬರ್ತಕ್ಕಂಥವನಿಗೆ ಆ ಯೋಗ್ಯತೆ ಅನ್ನೋದಿರ್ತಕ್ಕಂಥದ್ದು. ನೀನೀಗ 100 ಯಜ್ಞ ಮಾಡಿದೆ ಅಂದರೆ ದೇವರ ನಿಯಮ ಮೀರಿದಂಗೆ ಆಗ್ತದೆ, ಅದಕ್ಕೋಸ್ಕರ ಭಗವಂತನ ನಿಯಮ ಮೀರಬಾರದು ನೀನು ಅಂತ ಆ ಪೃಥುವಿಗೆ ಬ್ರಹ್ಮದೇವರು ಉಪದೇಶ ಮಾಡಿ ಇಲ್ಲಿವರೆಗೂ 99 ಯಜ್ಞ ಮಾಡಿದ್ಯಲ್ಲ, ಇದರಿಂದ ಬಹಳ ಸಂತೋಷ ಆಗಿದೆ, ಬಹಳ ಖುಷಿಯಾಗಿದೆ. ಸಾಮಾನ್ಯ 100 ಯಜ್ಞ ಮಾಡಿರ್ತಕ್ಕಂಥವರಿಗೆ ಶತಕ್ರತು ಅಂತ ಹೆಸರು ಬರ್ತದೆ. ನೀನು ಒಂದು ಕಮ್ಮಿ 100 ಯಜ್ಞ ಮಾಡಿರೋದ್ರಿಂದ ನಿನ್ನ ಹೆಸರು ಏಕೋನ ಶತಕ್ರತು ಆಗಲಿ ಅಂತ ಬಿರುದು ಕೊಟ್ಟರು. ಏಕ ಊನ ಶತಕ್ರತು, ಒಂದು ಕಮ್ಮಿ 100 ಯಜ್ಞ ಮಾಡಿದವನು ನೀನು ಅನ್ನುವ ಬಿರುದು ನಿನಗೆ ಬರಲಿ ಅಂತ ಬ್ರಹ್ಮದೇವರು ಆ ಪೃಥುವನ್ನು ಅನುಗ್ರಹ ಮಾಡ್ತಾರೆ. ಹೀಗೆ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಸರಿಯಾಗಿ ದೇವ್ರ ಪೂಜೆ ನಡೆಯೋ ಥರ ಮಾಡಿ ಭೂಮಿಯನ್ನು ಸಮತಟ್ಟಾಗಿ ಮಾಡಿ ಒಳ್ಳೆ ಮಳೆ ಬೆಳೆ ಬರತಕ್ಕಂಥ ಕಾರ್ಯವನ್ನು ಆ ಮಹಾನುಭಾವ ಮಾಡಿದ. ಕಾರಣ ಏನು ಅಂತಂದರೆ ಅವನ ಒಳಗೆ ಪರಮಾತ್ಮನ ರಾಜರಾಜೇಶ್ವರ ಅನ್ನುವ ಒಂದು ರೂಪದ ಸನ್ನಿಧಾನ ಇದ್ದಿದ್ದಕ್ಕೆ, ಇಂಥ ಕೆಲಸ ಮಾಡಿದ್ದಕ್ಕೆ ಇವತ್ತಿಗೂ ಅವನನ್ನು ನಮಗೆ ಗೊತ್ತಿಲ್ಲದೇನೆ ಪೃಥಿವಿ ಅನ್ನೋ ಹೆಸರನ್ನ ಹೇಳ್ತಾನೆ ಆ ಪೃಥು ಚಕ್ರವರ್ತಿಯ ಸ್ಮರಣೆ ಮಾಡ್ಕೊಳ್ತೀವಿ. ಅವನು ಬರೋವರೆಗೂ ಇದನ್ನು ಭೂಮಿ ಅಂತ ಅಷ್ಟೇ ಕರೀತಾ ಇದ್ರು, ಮಹಿ ಅಂತ ಕರೀತಾ ಇದ್ರು, ಪೃಥಿವಿ ಅಂತ ಯಾರೂ ಕರೀತಿದ್ದಿಲ್ಲ. ಪೃಥು ಚಕ್ರವರ್ತಿಯ ರಾಜ್ಯಭಾರಕ್ಕೆ ಒಳಗಾಗಿದ್ದು ಆವಾಗ ಸಮೃದ್ಧಿಯನ್ನು ಕಂಡ ನೆಲ ಅಂತ ಹೇಳಿ ಹೀಗೆ ಅಂಥ ಪೃಥು ಚಕ್ರವರ್ತಿಯ ಸ್ಮರಣೆ ಮಾಡ್ಕೊಳ್ತಾರೆ. ಅನೇಕ ವರ್ಷಗಳ ಕಾಲ ಆ ಮಹಾನುಭಾವ ತಾನು ರಾಜ್ಯಭಾರವನ್ನು ಮಾಡಿ ಕೊನೆಗೆ ಮೋಕ್ಷ ಪಡಿಬೇಕು ಅಂತ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ತಪಸ್ಸು ಮಾಡಬೇಕಾದ್ರೆ ಅವನ ಹೆಂಡತಿನೂ ಜೊತೆಗೆ ಹೋದ್ಲಂತೆ. ನಿಮ್ದು ಹಣೆ ಬರ, ನಿಮ್ಮದಾಯಿತು, ವಯಸ್ಸಾಯಿತು, ನೀವು ಮನೆ ಬಿಟ್ಟು ಹೋಗ್ತೀರಿ ಅಂತ ನಾನು ಯಾಕೆ ಬರಬೇಕು ಅನ್ನಿಲ್ಲ ಆಕೆ. ನೀವೆಲ್ಲಿ ಹೋದರೂ ಜೊತೆಗೆ ನೆರಳಾಗಿ ನಾನು ಇರ್ತೀನಿ ಅಂತ ಅಂಥ ಅನುರೂಪಳಾದ ಪತ್ನಿ, ಅನುರೂಪವಾದ ದಾಂಪತ್ಯ. ಪೃಥು ಚಕ್ರವರ್ತಿ ಹೋದಲ್ಲೆಲ್ಲ ನೀವು ಸಾಮ್ರಾಜ್ಯ ಬಿಡ್ತೀರಾ, ಮಗನಿ ಪಟ್ಟ ಕಟ್ತೀರಾ, ಅವಶ್ಯವಾಗಿ ಕಟ್ಟ್ರಿ, ನೀವೆಲ್ಲಿರ್ತೀರಿ ಅಲ್ಲಿ ನಾನಿರ್ತೀನಿ ಅಂತ
ಅಷ್ಟು ಪ್ರೀತಿಯಂತೆ, ಗಂಡನ ಮೇಲೆ ಅಷ್ಟು ಗೌರವ ಶ್ರದ್ಧೆ, ಅದಕ್ಕೋಸ್ಕರ ನಾನು ಜೊತೆಗೆ ಬರ್ತೀನಿ ಅಂತ ಪೃಥು ಚಕ್ರವರ್ತಿ ಕಾಡಿಗೆ ಹೋದಾಗ ಅಂಥ ಕಾಡಿನಲ್ಲಿ ಅವನು ದೇಹತ್ಯಾಗ ಮಾಡಿದರೆ ಕೊನೆಗೆ ಅದೇ ಚಿತೆ ಮೇಲೆ ಅರ್ಚಿದೇವಿ ತಾನು ತನ್ನ ದೇಹವನ್ನಿಟ್ಟುಕೊಂಡು ಯೋಗ ಮಾರ್ಗದಿಂದ ದೇಹತ್ಯಾಗವನ್ನು ಮಾಡಿ ಪರಮಾತ್ಮನ ಸನ್ನಿಧಾನವನ್ನು ಹೊಂದಿದ್ಲು ಅಂತ. ಹೀಗೆ ಚತುರ್ಥ ಸ್ಕಂಧದಲ್ಲಿ ಬಂದಿರತಕ್ಕಂತಹ ಮೂರನೆಯ ಅಪೂರ್ವವಾದ ಪ್ರಸಂಗ. ಮೊದಲನೆಯದು ದಕ್ಷಾಧ್ವರ ಪ್ರಸಂಗ, ಎರಡನೆಯದು ಅದ್ಭುತವಾದ ಧ್ರುವರಾಯರ ಚರಿತ್ರೆ, ಮೂರನೆಯದು ಇಂಥ ಪೃಥು ಚಕ್ರವರ್ತಿಯ ಮಹಾತ್ಮನ ಬೆಳಗ್ಗೆ ಇವರೆಲ್ಲ ಪ್ರಾತಸ್ಮರಣೀಯರು. ಮಾಂಧಾತ ನಹುಶೋಂಬರೀಶ ಸಗರೋ ರಾಜ ಪೃಥುರು ಹಯಹಯ ಅಂತ ಹೇಳ್ತಾರೆ ಪಲಿಮಾರು ಮಠದ ರಾಜರಾಜೇಶ್ವರ ತೀರ್ಥರು. ಹೀಗೆ ಸ್ಮರಣೀಯರಾದ ಚಕ್ರವರ್ತಿಗಳಲ್ಲಿ ಈ ಪೃಥುರಾಜನು ಒಬ್ಬನು ಪರಮಾತ್ಮನ ದಿವ್ಯ ಸನ್ನಿಧಾನವನ್ನು ಪಡ್ಕೊಂಡು ಪರಮಾತ್ಮನ ಪಾದವನ್ನೇ ಹೊಂದಿದ್ದಾನೆ ಅಂತ ಅನುದಿನ ಮಿದಮಾದರೇಣ ಶೃಣ್ವನ್ ಪೃಥುಚರಿತಂ ಪ್ರಥಯನ್ ವಿಮುಕ್ತ ಸಂಗಃ ಭಗವತಿ ಭವ ಸಿಂಧು ಪಾರಭೂತೆ ಸಚ ನಿಪುಣಾಂ ಲಭತೆ ರತಿಂ ಮನುಷ್ಯ. ಭಾಗವತ ಕಥೆ ಕೇಳಬೇಕಾದ್ರೆ ಮನಸ್ಸು ನಮಗೆಲ್ಲೋ ಇದ್ದ ಮನಸ್ಸೆಲ್ಲ ಇಲ್ಲೇ ಬಂದ್ಬಿಡ್ತಿದೆ. ದೇವರ ಕಥೆ ಮಹತ್ವವೇ ಅಂತಹದ್ದು. ಬೇರೆ ವಿಷಯಗಳಲ್ಲಿ ಅನಾಸಕ್ತನಾಗಿ ದೇವರ ಕಥೆಗಳಲ್ಲೇ ಆಸಕ್ತಿಯುಕ್ತನಾಗಿ ಈ ಪೃಥು ಚರಿತ್ರೆಯನ್ನು ಯಾರು ಶ್ರವಣ ಮಾಡ್ತಾರೋ ಸಂಸಾರ ಸಾಗರದ ಇನ್ನೊಂದು ಭಾಗದಲ್ಲಿರ್ತಕ್ಕಂಥ ಪರಮಾತ್ಮನಲ್ಲಿ ದೃಢವಾದ ಭಕ್ತಿಯನ್ನು ಆ ವ್ಯಕ್ತಿಗಳು ಹೊಂದೋ ಥರ ದೇವರು ಅನುಗ್ರಹ ಮಾಡ್ತಾನೆ ಅಂತ ಆ ಪೃಥು ಚಕ್ರವರ್ತಿಯ ಕಥೆಯನ್ನು, ಅದರ ಫಲಶ್ರುತಿಯನ್ನು ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇನ್ನು ಕೊನೆಯ ಭಾಗದ ಚಿಂತನೆಯನ್ನು ಸಂಜೆಯ ಸಂದರ್ಭದಲ್ಲಿ ಮಾಡೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.